श्रीमदमनज्ञान भक्ति प्रेम वेद पुराण शास्त्रस्तो मनुतनद चारुचरणां भुजगन महिमा नाम रूप क्रिया कलाप विरामन अनुपम दिव्य तेजो योगमूर्ति गुरुगुहेश्वर लिंग शरणार्थी ಕಾಯಗಳು ಗುರುಲಿಂಗ ಜಂಗಮರಾಯತವನರಿಯಲಿಕ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಳಗಿ ಗುರುವಾಗಿ ದಾಯದೂರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣಶರಣೆಯರನ್ನ ಪ್ರಾತಸ್ಮರಣೀಯರಾದ ದುರ್ಗಂಧೇಶ್ವರರನ್ನ ಸ್ಮರಿಸಿ ಶ್ರೀ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿಯ ಆಶ್ರಯದಲ್ಲಿ ನಿಡಸೋಸಿಯ ಜಗದ್ಗುರು ದುರ್ಗಂಧೇಶ್ವರ ಮಠದ ಕೃಪಾಶೀರ್ವಾದದಲ್ಲಿ ನೆರವೇರ್ತಕ್ಕಂಥ ಸಾಧಕರ ಚಿಂತನಗೋಷ್ಠಿಯ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮನ್ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದದಲ್ಲಿ ಇನ್ನುಳಿದ ಎಲ್ಲ ಪೂಜ್ಯರಲ್ಲಿ ಅಭಿವಂದಿಸಿ ಸೇರಿರುವಂತಹ ಎಲ್ಲ ಸಾಧಕ ಬಂದರೆ ನಿಮಗೆಲ್ಲ ಶರಣಾರ್ಥಿಗಳು. ಷಷ್ಠರ ಜ್ಞಾನಿಯಾಗಿರುವಂಥ ಸಾಕ್ಷಾತ್ ಬೃಹಸ್ಪತಿಯೇ ಆಗಿರುವಂಥ ಚನ್ನಬಸವಣ್ಣನವರು ಶರಣಸ್ಥರದ ಒಂದು ವಚನದಲ್ಲಿ ಇಷ್ಟು ಚಲೋ ಹೇಳ್ತಾರೆ. ಬಟ್ಟ ಬಯಲೆಲ್ಲ ಗಟ್ಟಿಕೊಂಡರೆ ಸ್ವರ್ಗ ಮಧ್ಯ ಪಾತಾಳಕ್ಕೆ ಠಾವಿಲ್ಲಿಯದು. ಮೇಘದ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಮುದ್ರಕ್ಕೆ ಉದಕವಿನ್ನೆಲ್ಲಿಯದು. ಹುಟ್ಟಿದ ಮಾನವರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದು. ನಮ್ಮ ಶರಣರು ಬಹಳಷ್ಟು ಲೌಕಿಕತೆಯನ್ನ ಪರಮಾರ್ಥದಷ್ಟೇ ಪ್ರೀತಿಸ್ತಕ್ಕಂಥವ್ರು. ಸಾಮಾನ್ಯ ಜನಗಳಿಗೆ ನಮ್ಮ ತತ್ವ ನಮ್ಮ ಸಿದ್ಧಾಂತ ಚಂದ ತಿಳಿಬೇಕಾಗಿತ್ತು ಅಂತಂದ್ರೆ ಅವರ ಮಟ್ಟಕ್ಕೆ ಸ್ವಲ್ಪ ಕೆಳಗೆ ಇಳಿದು ಲೌಕಿಕ ಉದಾಹರಣೆಗಳನ್ನ ಕೊಡುವಂತ ಹೇಳಿದ್ರೆ ಬಹಳಷ್ಟು ಬೇಗ ಜನಗಳಿಗೆ ಮುಕ್ತದ ಅನ್ನುವ ದೃಷ್ಟಿಯಿಂದ ಪ್ರಾರಂಭದಲ್ಲಿ ಈ 3 ಉದಾಹರಣೆಗಳನ್ನ ಕೊಡ್ತಾ ಮುಂದೇನು ಹೇಳಬೇಕಾಗಿದೆ. ಇದು ಕಾರಣ ಕೂಡಲ ಚನ್ನಸಂಗಯ್ಯನಲ್ಲಿ 1000ಕ್ಕೊಬ್ಬ ಸತ್ಯವಂತ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಶರಣಸ್ಥಳದಲ್ಲಿ ನಿಂತು ಪರಿಪೂರ್ಣತ್ವವನ್ನು ಹೊಂದಿರುವಂತಹ
ಕೊನೆಯ ಹಂತದ ಸ್ಥಳ ಅದು. ಐಕ್ಯ ಸ್ಥಳ, ಅದು ಸಮರಸವಾಗುವಂತಹ ಸ್ಥಳ. ಆದ್ರೆ ಐಕ್ಯ ಸ್ಥಳನೇ ಮುಖ್ಯ ಅಲ್ಲ. ಐಕ್ಯ ಸ್ಥಳದಕ್ಕಿಂತ ಹಿಂದಿನ ಸ್ಥಳ ಏನಂದ್ರೆ ಶರಣ ಸ್ಥಳ, ಅದು ಪರಿಪೂರ್ಣ ಸ್ಥಳ. ಐಕ್ಯ ಸ್ಥಳ ಅದು ಒಂದುಗೂಡುವಂತಹ ಸ್ಥಳ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಇವುಗಳನ್ನ ದಾಟಿದ ಮೇಲೆ ಬರತಕ್ಕಂತ ಪರಿಪೂರ್ಣತ್ವ ಎದರಿಂದ ಅಂತ ಕೇಳಿದ್ರೆ ಶರಣ ಸ್ಥಳದ ಆಚರಣೆಯಿಂದ ಬರತಕ್ಕಂಥದ್ದು. ಅದಕ್ಕೆ ಲೌಕಿಕ ಉದಾಹರಣೆಯನ್ನು ಕೊಟ್ಟು, ಬಟ್ಟ ಬಯಲು ಉದಾಹರಣೆಯನ್ನು ಕೊಟ್ಟರು, ಮೇಘದ ಜಲದ ಉದಾಹರಣೆಯನ್ನು ಕೊಟ್ಟರು. ಕೊಟ್ಟ ಮೇಲೆ ಎಲ್ಲೋ ಒಬ್ಬ ಸಾಧಿಸ್ತಕ್ಕಂಥ ಸಾಧಕ ಹೋರಾಟ ಮಾಡಿದಾಗ ಒಬ್ಬ ಭಕ್ತ ಏನೋ ಸಾವಿರ, ಅದಕ್ಕಿಂತ ಒಂದಿಷ್ಟು ಹೆಚ್ಚು ಹೋರಾಟ ಮಾಡಿ ದುಡಿದಂಥವ ಇನ್ನೊಂದು ಸ್ಥಳವನ್ನ ಮುಡುತ್ತಾನೆ. ಆದ್ರೆ ಪರಿಪೂರ್ಣ ಹೋರಾಟ ಮಾಡತಕ್ಕಂಥ ಎಲ್ಲೋ ಕೋಟಿಗೊಬ್ಬ ಶರಣನಾಗಿ ಪರಿಪೂರ್ಣತ್ವವನ್ನ ಹೊಂತಾನೆ. ಪರಿಪೂರ್ಣತ್ವದ ಶರಣಸ್ಥಳ ಗಟ್ಟಿಕೊಂಡು ಆತ ಪರಿಪೂರ್ಣ ವ್ಯಕ್ತಿ ಆಗಬೇಕಾಗಿತ್ತು ಅಂತಂದ್ರೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಚನ್ನಬಸವಣ್ಣನವರು, ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ. ಜ್ಞಾನವೆಂಬುದು ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಇಷ್ಟ ಅಂದ್ರೆ ತಿಳಿಯುವುದಿಲ್ಲ ಅಂತ ಹೇಳಿ ಮುಂದಂತರ ಚನ್ನಬಸವಣ್ಣನವರು ಅದೆಂತೆಂದರೆ ಕಳವು ಮಾಡಬಾರದೆಂಬುದೇ ಒಂದು, ಪರಸ್ತ್ರೀಯ ಭೋಗಿಸಬಾರದೆಂಬುದು ಜ್ಞಾನ. ಕಳವು ಮಾಡಬಾರದೆಂಬುದು ಒಂದು, ಪರಸ್ತ್ರೀಯ ಭೋಗಿಸಬಾರದೆಂಬುದು ಇನ್ನೊಂದು. ಇವು ಎರಡು ಅನ್ನೋದು ಏನೈತಿ, ಇದು ಜ್ಞಾನ. ಅದರಂತೆ ಆಚರಿಸುವುದೇ ಕ್ರಿಯೆ. ಒಂದು ತಿಳಿಯೋದು, ಒಂದು ತಿಳಿದಂತೆ ಬದುಕೋದು, ಮಾಡೋದು, ಆಚರಣೆಯಲ್ಲಿ ತರೋದು. ತಿಳಿಯುವುದು ಜ್ಞಾನ, ಆಚರಿಸುವುದು ಕ್ರಿಯೆ. ಇವ ಎರಡನ್ನೂ ಅರಿಯದೆ ಇರುವುದೇ ಅಜ್ಞಾನ. ಇದರಂತೆ ಆಚರಿಸುವುದಿಪ್ಪುದೇ ಅಜ್ಜ ಚರಣ ನೋಡ ಕೂಡಲ ಚನ್ನ ಸಂಗಯ್ಯ. ಹಂತ ಹಂತವಾಗಿ ಸಾಧನೆಯನ್ನ ಮಾಡ್ತಾ 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 ಬರುವಂತಹ ವ್ಯಕ್ತಿ ಕೊನೆಯ ಘಟ್ಟದಲ್ಲಿ ಪರಿಪೂರ್ಣತ್ವಕ್ಕೆ ಬಂದು ನಿಲ್ಲಬೇಕಾದಾಗ, ಮನುಷ್ಯನ ಹೋಗಿ ಮಹಾದೇವನಾಗಬೇಕಾದಾಗ ಎರಡೂ ಬೇಕು ಅಂತ ಹೇಳ್ತಾರ ಚನ್ನಬಸವಣ್ಣನು. ಜ್ಞಾನನೂ ಬೇಕು, ಜ್ಞಾನದ ಜೊತೆಗೆ ಕ್ರಿಯೆನೂ ಬೇಕು. ಇವಿಲ್ಲೇ ಹೋಯಿತು ಅಂತಂದ್ರೆ ಅದು ಅಜ್ಞಾನ. ಸಾಮಾನ್ಯರಿಗೆ ತಿಳಿಯಬೇಕು ಅನ್ನೋ ದೃಷ್ಟಿಯಿಂದ ಅವರು ಎರಡು ಉದಾಹರಣೆಗಳನ್ನು ನೀಡ್ತಾರೆ. ಕಳವು ಮಾಡಬಾರದು ಅಂತ ಈ ನಾಲಿಗೆಯಿಂದ ಅನ್ಕೊಂತ ಹೋದ್ರೆ
ಆಗಂಗಿಲ್ಲ. ಅದನ್ನು ಕ್ರಿಯಾಗೊಳಿಸಬೇಕು, ಅದರಂತೆ ಬದುಕಬೇಕು, ಅದು ಪರಿಪೂರ್ಣ. ಅಷ್ಟು ಬದುಕಿ ಬಿಟ್ರೆ ಆ ಮನುಷ್ಯ ಏನಾಗ್ತಾನೆ ಅಂತಂದ್ರೆ ಪರಾತ್ಪರ ವಸ್ತುವಿನ ಅರ್ಥಾತ್ ಭಗವಂತನ ಸಾನ್ನಿಧ್ಯದ ಸಾಮೀಪ್ಯವನ್ನು ಹೊಂದಿ. ನಿಮ್ಗೆ ಉದಾಹರಣೆ ಹೇಳಿದ್ರೆ ಒಂದಿಷ್ಟು ಇನ್ನೂ ಅಷ್ಟು ಶರಣಸ್ಥಳದ ಶರಣರ ಮಹತ್ವ ಮನಗಾಣಕ್ಕೆ ಸಾಧ್ಯತೆ ಎನ್ನುವುದಕ್ಕೆ ಹೇಳ್ತೀನಿ. ಮೊನ್ನೆ ಆಗೋದು ಹುಬ್ಬಳ್ಳಿ ಸಿದ್ಧಾರೂಢ. ಹುಬ್ಬಳ್ಳಿ ಅಂದ್ರೆ ಸಿದ್ಧಾರೂಢ, ಸಿದ್ಧಾರೂಢ ಅಂದ್ರೆ ಹುಬ್ಬಳ್ಳಿ. ಬಹಳ ದೊಡ್ಡ ವೇದಾಂತ, ದೊಡ್ಡ ಜ್ಞಾನಿ. ಇವರ ವೇದಾಂತವನ್ನ ಕೇಳುವುದಕ್ಕ, ಇವರ ಜ್ಞಾನವನ್ನ ಕೇಳುವುದಕ್ಕ, ಜ್ಞಾನಿಯ ಸಂಘ ಸಹವಾಸವನ್ನ ಮಾಡೋದಕ್ಕ ಒಂದು ಸಲ ಲೋಕಮಾನ್ಯ ತಿಳುಕರು ಸಿದ್ಧಾರೂಢ ದರ್ಶನಕ್ಕೆ ಬರ್ತಾರೆ. ತಿಳುಕರಿಗೆ ಕಡಿಮೆ ಇರಲಿಲ್ಲ, ಅದ್ಭುತ ವ್ಯಕ್ತಿಗಳು. ಬ್ರಿಟಿಷರ ಲೋಕಮಾನ್ಯ ತಿಳಕರನ್ನ ಮಂಡಾಲಿ ಶರಮಣಿಯೊಳಗೆ ಬಿಟ್ಟರೆ ವರ್ಷ ಒಪ್ಪತ್ತ ಸಮಯ ವ್ಯರ್ಥ ಆಗಿ ಹೋಗ್ತದ. ಸಮಯ ಪ್ರಜ್ಞೆ ಉಳ್ಳಂತಹ ತಿಳಕರು ಆ ಮಂಡಾಲಿ ಶರಮಣಿಯೊಳಗೆ ಕುಳಿತು ಭಗವದ್ಗೀತಾಕ ಅದ್ಭುತವಾಗಿ ಟೀಕಾ ಬರೆದಂತಹ ಮನುಷ್ಯ, ಬಟ್ ಮೇಧಾವಿ, ಮುತ್ಸದ್ದಿ. ಸಿದ್ಧಾರೂಢರ ಹತ್ರ ಬಂದು ಎಲ್ಲರೂ ಸಾಮಾನ್ಯವಾಗಿ ಕುಂತು ಕೇಳೋ ಹಂಗ ಅವನು ಸಾಮಾನ್ಯರ ಜೊತೆಗೆ ಬೆರೆತು ಕುಂತು ಎಷ್ಟು ದಿನ ಕೇಳಿದ್ರು ಅಂತಂದ್ರೆ ಸುಮಾರು 9 ದಿನ ಕೇಳಿದ್ರು. ಸಿದ್ಧಾರೂಢರು ಜ್ಞಾನದಿಂದ ಕೈವಲ್ಯ, ಜ್ಞಾನದಿಂದ ಮುಕ್ತಿ ಅಂತ ಅನ್ನುವ ಈ ವೇದಾಂತದ ದಿಗ್ದರ್ಶನದ ಮಾತುಗಳನ್ನ ಬಹಳ ಆಸಕ್ತಿಯಿಂದ ಲೋಕಮಾನ್ಯ ತಿಳಕರು ಕೇಳ್ತಾನೆ ಇದ್ರು. 9 ದಿನ ಮುಗಿತು. 10ನೇ ದಿವಸಕ್ಕೆ ಲೋಕಮಾನ್ಯ ತಿಳಕರು ಸಿದ್ಧಾರೂಢ, ನಿಮ್ಮ ವೇದಾಂತವನ್ನ, ನಿಮ್ಮ ಜ್ಞಾನವನ್ನ ಬಹಳಷ್ಟು ನಾನು ಮೆಚ್ಚಿಕೊಂಡು ನಿಮಗೆ ಮಾಡಬಹುದಿದೆ. ಅದು ಒಂದು ಪ್ರಶ್ನೆ ಏನು ಅಂತ ಸಿದ್ಧಾರೂಢರು ಕೇಳಿದಾಗ, ಜ್ಞಾನದಿಂದಲೇ ಮುಕ್ತಿ ಆಗ್ತದನೋ, ಜ್ಞಾನದ ಜೊತೆಗೆ ಒಂದಿಷ್ಟು ಕ್ರಿಯಾ ಬೇಕು ಅಥವಾ ಬೇಡ? ಸಿದ್ಧಾರೂಢರು ಹೇಳಿದ್ರು, ಜ್ಞಾನದಿಂದ ಮುಕ್ತಿ ಆಗುವುದಿಲ್ಲ ಅಂತಲ್ಲ, ಜ್ಞಾನದಿಂದ ಮುಕ್ತಿ ಕೈವಲ್ಯ ಉಂಟು, ಆದ್ರೆ ಅದಕ್ಕೆ ದೀರ್ಘವಾದ ಸಮಯ ಬೇಕು. ಜ್ಞಾನ ಮತ್ತು ಕ್ರಿಯೆಗಳ ಎರಡರಿಂದ ಬಲು ಬೇಗ ನಾವು ಪರಿಪೂರ್ಣ ಹಂತವನ್ನು ಸೇರಲಿಕ್ಕೆ ಸಾಧ್ಯತೆ ಅಂತ ಸಿದ್ಧಾರೂಢರು ತಿಳಿಸಿಲ್ಲ. ಸರಿ, ಹಾಗಾದ್ರೆ ನಿಮ್ಮಲ್ಲಿ ಇರೋದು ಅಂತ ಪ್ರಶ್ನೆ ಮಾಡೋದು. ನನ್ನಲ್ಲಿ ಇರೋದು ಕೇವಲ ಜ್ಞಾನ ಮಾತ್ರ ಅದೇ, ಆದರೆ ನನ್ನಲ್ಲಿ ಕ್ರಿಯೆ ಇಲ್ಲ. ಇರುವಿಕೆಯಲ್ಲೇ ಇರುವಿಕೆಯಂತೆಯೇ ಬದುಕು ಇಲ್ಲ.
ನನಗೆ ಎರಡು ಬೇಕು ಅಂದ್ರು. ಸಿದ್ಧಾರೂಢರಲ್ಲಿ ಎರಡು ಲೋಕಮಾನ್ಯ ತಿಳಿಸ್ರು ಅಂದ್ರು, ನನಗೆ ಎರಡೂ ಬೇಕು, ಕ್ರಿಯಾನೂ ಬೇಕು, ಜ್ಞಾನನೂ ಬೇಕು, ಜ್ಞಾನನೂ ಬೇಕು, ಕ್ರಿಯೆನೂ ಬೇಕು. ಸಿದ್ಧಾರೂಢರು ಅಂಥ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದ್ರು ಕೂಡ ಇವು ಎರಡೂಗಳ ಸಮನ್ವಯ, ಸ್ವಾಮಿಯ ದರ್ಶನ ನಿಮಗಾಗಬೇಕಾಗಿತ್ತು ಅಂತಂದ್ರೆ ಬೆಳಗಾವಿ ಜಿಲ್ಲೆಯೊಳಗ ಅಥಣಿ ಅಂತದೆ, ಅಥಣಿಯೊಳಗ ಗಚ್ಚಿನ ಮಠ ಅಂತದೆ. ಆ ಗಚ್ಚಿನ ಮಠದೊಳಗ ಮುರುಗಪ್ಪನವರು ಅಂತದಾರ. ಅವತ್ತಿನ ದಿನಮಾನದಲ್ಲಿ ಅಥಣಿ ಮುರುಗೇಂದ್ರ ಮಹಾಶಿವಗಳವರ ಬದುಕು ಏನಾಗಿತ್ತು ಅಂತಂದ್ರೆ ಅದು ಚನ್ನಬಸವಣ್ಣನ ಬದುಕಾಗಿತ್ತು. ಅದು ಕ್ರಿಯಜ್ಞಾನ ಪ್ರಧಾನವಾಗಿರುವಂತಹ ಬದುಕಾಗಿತ್ತು. ಅದು ಪ್ರಭುದೇವರ ಬದುಕಾಗಿತ್ತು. ಇಂಥ ಬದುಕನ್ನು ಸಮೀಪದಲ್ಲಿ ಕಂಡಿರುವಂತಹ ಸಿದ್ಧಾರೂಢರು ಬೆರಳು ಮಾಡಿ ಅವತ್ತಿನ ದಿನಮಾನದೊಳಗ ಪರಿಪೂರ್ಣ ವ್ಯಕ್ತಿಯ ದರ್ಶನ, ಶರಣಸ್ಥಳದ ಪರಿಪೂರ್ಣದ ಶರಣನ್ನ ನೀವು ನೋಡಬೇಕಾಗಿತ್ತು ಅಂತಂದ್ರೆ ನೀವು ಅಲ್ಲಿ ಹೋಗಿ ಲೋಕಮಾನ್ಯ ತಿಳಕರಿಗೆ ಬಂದರು. ಅಥಣಿ ಮುರುಗಪ್ಪನವರ ಹತ್ರ ಬಂದರು. ಅವರೇನು ಸಿದ್ಧಾರೂಢರು ಕುಳಿತು ಜನಗಳಿಗೆ ಉಪದೇಶ ಮಾಡ್ತಿದ್ದಿಲ್ಲ. ಬಸವಾದಿ ಶರಣರ ಸಾಹಿತ್ಯವನ್ನ ದಿನ ಓದ್ತಿದ್ರು. ಓದುವುದರ ಜೊತೆಗೆ ನಾನು ನನ್ನ ಬದುಕಿನೊಳಗ ಇದನ್ನ ನಾ ತಂದುಕೊಂಡಿದ್ದೀನೋ ಇಲ್ಲೋ ಅಂತ ಅನ್ನೋದನ್ನ ತಮ್ಮ ಆತ್ಮದ ಜೊತೆಗೆ ಅನುಸಂಧಾನ ಮಾಡ್ತಿದ್ರು. ಇದು ಬಸವಣ್ಣನವರ ವಚನ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯನು ಬೇಡ, ಮುನಿಯ ಬೇಡ. ಈ ಬಸವಣ್ಣನವರ ಸಪ್ತ ಸೂತ್ರ ವಚನವನ್ನು ಓದೋದು, ಓದಿದಂತೆ ನಾನು ಹಾಗ ಅದೇನೋ ಇಲ್ಲೋ ಅಂತ ಅನ್ನೋದನ್ನ ತಮ್ಮಷ್ಟಕ್ಕೆ ತಾವೇ ಆತ್ಮ ವಿಮರ್ಶೆ ಮಾಡಿಕೊಳ್ಳೋದು, ಆತ್ಮದ ಜೊತೆಗೆ ಅನುಸಂಧಾನ ಮಾಡೋದು, ಆತ್ಮದ ಜೊತೆಗೆ ಮಾತನಾಡೋದು. ಅಷ್ಟ ಅಲ್ಲ, ಪರಾತ್ಪರ ವಸ್ತುವಿನ ಸಾಂಕೇತಿಕವಾಗಿರುವಂತಹ ಇಷ್ಟಲಿಂಗದ ಜೊತೆಗೂ ಕೂಡ ಅವರು ಮಾತಾಡ್ತಿದ್ರೇನೋ ಅನ್ನುವ ತೆರನಾಗಿ ನಿಜಗುಣರ ಕ್ರಿಯಾಸ್ಥಳದಲ್ಲಿ ಬರುವಂತಹ ಎನ್ನ ಕರದೊಳಗಿದ್ದು ಎನ್ನೊಳೆಯತಕ್ಕೆ ನುಡಿ ಲಿಂಗಕ್ಕ ಪ್ರಶ್ನೆ, ಕೈಯೊಳಗಿರುವಂತಹ ಇಷ್ಟಲಿಂಗದ ಜೊತೆಗೆ ಮಾತನಾಡತಕ್ಕಂಥದ್ದು. ಎನ್ನ ಕರದೊಳಗಿದ್ದು ಎನ್ನೊಳೆಯತಕ್ಕೆ ನುಡಿಯೇ ಎನ್ನ ಭವಭವದಲ್ಲಿ ಬಿಡದಾಡದನೆ, ಎನ್ನ ಚಿಂತಾಮಣಿಯೇ ಎನ್ನ ಪರುಷದ ಕನೆ ನೀ ಎನ್ನ ಮನದಲ್ಲಿ. ಎನ್ನ ಕರದೊಳಗಿದ್ದು ಎನ್ನೊಳೆಯತಕ್ಕೆ ನುಡಿ ಎನ್ನ ಭವಭವದಲ್ಲಿ ಬಿಡಲಾರದನೆ. ಇಂಥ ಮಾತುಗಳು ಬರಬೇಕಾದಾಗ ಅದು ಪರಿಪೂರ್ಣದ ಬದುಕು ಇತ್ತು ಅಂತ ಹೇಳಿ, ಶರಣಸ್ಥಳದ ಬದುಕು ಇತ್ತು ಅಂತ ಹೇಳಿ, ಶರಣಸ್ಥಳದ ಸಮಗ್ರ ಜ್ಞಾನವನ್ನ ಅಳವಡಿಸಿಕೊಂಡು ಅವರು ಆ ರೀತಿಯಲ್ಲಿ ಕ್ರಿಯಾದಂತೆ ಬದುಕಿದ್ರು ಅಂತ ಹೇಳಿ ಹಿಂಗಿರ್ತಿದ್ರು. ಲೋಕಮಾನ್ಯ ಬದಲಾವಣೆ ದರ್ಶನ 9 ದಿವಸ ಇರಲಿಲ್ಲ, ಒಂದು ಒಪ್ಪತ್ತಿದ್ರಷ್ಟೇ. ಅವ್ರು ಇವ್ರು ಮಾತಾಡ್ಸಲ್ಲ, ಇವ್ರು ಅವ್ರು ಮಾತಾಡ್ಸಲ್ಲ. ಸುಮ್ಮನೆ ನೋಡಿದ್ರು ಮನುಷ್ಯನನ್ನ ಇವ ಹಿಂಗ ಅಂತ ಅನ್ನೋದನ್ನ ಪತ್ತೆ ಹಚ್ಚಕ್ಕೆ ಎಷ್ಟೊತ್ತು ಬೇಕು, ತಕ್ಷಣ ಗೊತ್ತಾಗ್ತದೆ. ತಕ್ಷಣದಲ್ಲಿ ಎಷ್ಟು ಪರಿವರ್ತನ. ಒಬ್ಬ ಕ್ರಿಯಜ್ಞಾನ ಪ್ರಧಾನವಾಗಿರುವಂತಹ ಕ್ರಿಯಜ್ಞಾನ ಸಮುಚ್ಚಯದ ವ್ಯಕ್ತಿತ್ವದ ಮನುಷ್ಯನ ವಿರಾಟ್ ದರ್ಶನ ಆಯಿತು ಅಂತಂದಾಗ ಭಾವ
ಯಾವ ಮಟ್ಟಕ್ಕೆ ಹೋಗಿ ಮುಡ್ತೈತಿ ಅಂತ ಅನ್ನೋದಕ್ಕೆ ಅವರ ಸಾಹಿತ್ಯ, ಲೋಕಮಾನ್ಯ ತಿಲಕರ ಸಾಹಿತ್ಯ ನಮಗೆ ಜ್ವಲಂತ ಸಾಕ್ಷಿ. ಲೋಕಮಾನ್ಯ ತಿಲಕರು ಒಂದು ಮರಾಠಿಗಳು ಪದ್ಯವನ್ನು ಬರೆದ ತಕ್ಷಣ ತಮ್ಮ ಪರಿವರ್ತನ. ಶಿವಯೋಗಿಗಳು ಅಲ್ಲೇದಾರ, ಬಬುಲು ವೃಕ್ಷದ ದೊಡ್ಡ ಮರದ ಕಟ್ಟಿ ಮೇಲೆ ಅವರು ಕುಳಿತಾರ. ಎಷ್ಟು ದೂರ ಇವರದಾರ. ನೋಡಿ ಧನ್ಯನಾದೆ ನಾನೀಗ, ಶಿವಯೋಗಿಯ ಪಾದವ ಕಂಡು ಧನ್ಯನಾದೆ ನಾನೀಗ. ಅವರ ಸಾಹಿತ್ಯ ಇದು. ನಲ್ಗುಡಿ ಶ್ರೀಕಂಠ ಶಾಸ್ತ್ರಿ ಕನ್ನಡಕ್ಕೆ ಭಾಷಾಂತರ ಮಾಡ್ಯಾರ. ನೋಡಿ ಧನ್ಯನಾದೆ ನಾನೀಗ, ಶಿವಯೋಗಿಯ ಪಾದವ ಕಂಡು ಧನ್ಯನಾದೆ ನಾನೀಗ. ಪಲ್ಲವಿ ಇದು. ನೋಡಿ ಪಾದವ ಮಾಡಿ ಸ್ತೋತ್ರವ ಕೂಡಿ ಧ್ಯಾನದಿ ಬೇಡಿ ಮೋಕ್ಷವ ಕಂಡು ಧನ್ಯನಾದೆ ನಾನೀಗ, ಶಿವಯೋಗಿಯ ಪಾದವ ಕಂಡು ಧನ್ಯನಾದೆ. ಪಲ್ಲವಿ ಅಂತರ ಪಲ್ಲವಿ. ನೋಡಿ, ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನ ಎಷ್ಟು ಬೇಗ ಕಂಡು ಹಿಡಿತಾನ ಅನ್ನೋದಕ್ಕೆ ಈ ಸಾಹಿತ್ಯ ನಮಗೆ ಜ್ವಲಂತ ಸಾಕ್ಷಿ. ಶಿವಯೋಗಿಗಳ ಬದುಕನ್ನ ಹೇಳ್ತಾರ ಅವರು ಮುಂದಿನ ಪದ್ಯದೊಳಗೆ. ತೂರಿ ಮಾಯೆ ಜಾಲವನ್ನು, ಶರಣಾಗಿರ್ತಕ್ಕಂಥ ವ್ಯಕ್ತಿ, ಶಿವಯೋಗಿ ಆಗಿರ್ತಕ್ಕಂಥ ವ್ಯಕ್ತಿ ಯಾವ ಮಾಯೆಗೆ ಅರ್ಥಾತ್ ಆಶೆ ಆಕಾಂಕ್ಷೆಗಳು, ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣತಕ್ಕಂಥ ಆಕರ್ಷಣ ಏನದೆ, ಮನುಷ್ಯನನ್ನ ಆಕರ್ಷಣ ಮಾಡತಕ್ಕಂಥದ್ದೇನದೆ, ಆ ಆಕರ್ಷಣಕ್ಕ ಮೋಹಿತನಾಗದೆ ಇರತಕ್ಕಂಥ ವ್ಯಕ್ತಿಯ ಪರಿಪೂರ್ಣ ಜೀವನ. ತೂರಿ ಮಾಯೆ ಜಾಲವನ್ನು, ಮಾಯೆ ಅನ್ನುವ ಶಬ್ದವನ್ನೇ ಜಾಲವನ್ನೇ ಬಿಸಾಡಿ ಅದರ ಮುಂದಿನ ಸುಖ ಯಾವುದು? ನಿತ್ಯ ಸುಖ. ಕ್ಷಣಿಕ ಸುಖ ಅಂತ ಹೇಳ್ತೇವೆ, ಮತ್ತೊಂದು ಸುಖ ಅಂತ ಹೇಳ್ತೇವೆ. ಅದರ ದಾಟಿದ ಮೇಲೆ ಒಂದು ಸುಖ ಅದಲ್ಲ, ಶಾಶ್ವತ. ತೂರಿ ಮಾಯೆ ಜಾಲವನ್ನು ಹಾರಿ ನಿತ್ಯ ತತ್ವ ಸುಖಕ್ಕೆ. ಕ್ಷಣಿಕ ಸುಖ ಬೇರೆ, ನಿತ್ಯ ಸುಖ ಬೇರೆ. ನಿತ್ಯ ಸುಖಕ್ಕೆ ತೂರಿ ಮಾಯೆ ಜಾಲವನ್ನು ಹಾರಿ ನಿತ್ಯ ತತ್ವ ಸುಖಕ್ಕೆ, ಮುಂದಿಂದು ಸೇರಿ ಬ್ರಹ್ಮವನ್ನು, ಇದನ್ನ ದಾಟಿ ಸಮರಸ ಆದ ಮೇಲೆ ಸೇರಿ ಬ್ರಹ್ಮವನ್ನು ಮೀರಿ ರಾಜಿಪುದರಿ. ಇದು ಬಹಳ ದೊಡ್ಡ ಮಾತು. ಶರಣ ಅಷ್ಟೇ ಅಲ್ಲ, ಶಿವಯೋಗಿ ಅಷ್ಟೇ ಅಲ್ಲ, ಆ ಪರಾತ್ಪರ ವಸ್ತುವನ್ನು ಕೂಡ ಮೀರಿ ಆಚೆ ನಿಲ್ಲುವಂತ ಸ್ಥಿತಿ ಈ ಕ್ರಿಯಜ್ಞಾನ ಸಮುಚ್ಚಯದಿಂದ ಅರ್ಥಾತ್ ಶರಣಸ್ಥಳದಿಂದ ಆ ವ್ಯಕ್ತಿಗೆ ಅಂತ ಅದ್ಭುತವಾಗಿರುವಂತಹ ಶಕ್ತಿ ಬರ್ತದೆ. ಭಾಸುರತನಿಯ ನಾಮಪತ್ತನ ವಾಸ ರುಚಿರ ಕಚ್ಚಿನ ಮಠ. ಮುಂದಿನ ಮಾತು ದೀಶ. ಅರ್ಜನೀಯ ದೀಶ, ಮುಕ್ತಿಯ ಕೋಶ, ಭಾವಿಪುದರಿ. ನೀನು ಈಶ ಅಂದ್ರೆ ಪರಿಪೂರ್ಣ ಶರಣ, ಪರಿಪೂರ್ಣ ಶಿವಯೋಗಿ. ಆಮೇಲೆ ಮುಕ್ತಿಯ ಕೋಶ. ನಮ್ಮಂಥವರು ಬಂದು ಅಡ್ಡ ಬಿದ್ದು ನಿಮ್ಮನ್ನ ಕೇಳಿಕೊಂಡಾಗ ನಮಗ ಮಾರ್ಗದರ್ಶನವನ್ನ ಮಾಡಿ, ಉಪದೇಶ ಮಾಡಿ, ನಮ್ಮನ್ನ ಆ ಮಟ್ಟಕ್ಕೆ ತರುವಂತ ಅದ್ಭುತ ಸಾಧಕರು ನೀವು ಅಂತ ತಿಳ್ಕೊಂಡು ಲೋಕಮಾನ್ಯ ತಿಳಕರು ಶಿವಯೋಗಿಗಳ ನಿತ್ಯಜಾಚರಣೆಯನ್ನ ಕಂಡು, ಶರಣಸ್ಥಳದ ಆಚರಣೆಯನ್ನ ಕಂಡು, ಶರಣನನ್ನ ಕಂಡು ಇಂಥ ಅದ್ಭುತವಾಗಿರುವಂತಹ ಸಾಹಿತ್ಯವನ್ನು ಸ್ವತಃ ರಚಿಸಿ ಆಗಬಾರದು. ಇದನ್ನ ಯಾಕೆ ಹೇಳಿದೆ ನಾನು ಅಂದ್ರೆ, ನಮ್ಮ ವೀರಶೈವ ತತ್ವಜ್ಞಾನ ಅಂತಂದ್ರೆ, ಲಿಂಗಾಯತ ತತ್ವಜ್ಞಾನ ಅಂತಂದ್ರೆ ಕೇವಲ ಜ್ಞಾನಕ್ಕೆ ಪಟ್ಟು ಕಟ್ಟುವಂಥದ್ದಲ್ಲ, ಕೇವಲ ಜ್ಞಾನ ಪ್ರಧಾನವಾಗಿರುವಂತಹ ಲಿಂಗಾಯತ ತತ್ವ
ಸಿದ್ಧಾಂತ ಅಲ್ಲ. ಲಿಂಗಾಯತ ತತ್ವ, ಲಿಂಗಾಯತ ಸಿದ್ಧಾಂತ ಇದು ಕ್ರಿಯೆ ಪ್ರಧಾನವಾಗಿರುವಂತಹ ಸಿದ್ಧಾಂತ. ಜ್ಞಾನಕ್ಕೆ ಎಷ್ಟು ಮಹತ್ವನೋ ಅಷ್ಟೇ ಮಹತ್ವ ಕ್ರಿಯೆ. ಇವು ಎರಡರ ಸಮ್ಮೇಳನದ ಪರಿಪೂರ್ಣ ಅವಸ್ಥೆನೇ ಶರಣ ಸ್ಥಳದ ಅವಸ್ಥೆ, ಶರಣನ ಅವಸ್ಥೆ. ಇದಕ್ಕಿಂತ ಹೆಚ್ಚು ನಾವು ವಿಚಾರಿಸಬೇಕಾಗಿಲ್ಲ. ಬಸವಣ್ಣ ಅಂತ ಒಂದು ವಚನದೊಳಗೆ ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಪ್ರಶ್ನಾರ್ಥ. ಇದು ಜನಗಳಿಗೆ ಪ್ರಶ್ನೆ ಅಲ್ಲ, ಆತ್ಮಕ ಪ್ರಶ್ನೆ. ಯಾಕೆ ಆತ್ಮಕ ಪ್ರಶ್ನೆ ಮಾಡ್ತಾರ? ಭವಬಂಧನ ಭವಪಾಶವಾದ ಕಾರಣವೇನಪ್ಪ? ಈ ನನ್ನ ಆತ್ಮಕ್ಕೆ ಹುಟ್ಟು ಸಾವು ಅನ್ನತಕ್ಕಂಥದ್ದು ಯಾಕ ಅಂಟುಕೊಡ್ತು ಈ ಆತ್ಮಕ್ಕ? ಪ್ರಶ್ನೆ. ಮಹಾತ್ಮರೆಲ್ಲ, ದೊಡ್ಡವರೆಲ್ಲ, ಸಂತ ಶರಣರೆಲ್ಲ ತಮ್ಮ ಆತ್ಮಕ್ಕೆ ತಾವು ಪ್ರಶ್ನೆ ಹಾಕೊಂಡು ತಮ್ಮ ಆತ್ಮದಿಂದ ತಾವು ಉತ್ತರ ತಗೊಳ್ತಾರೆ. ವಿನಾ ಅವರ ಇನ್ನೊಬ್ಬರ ಜೊತೆ ಭವಬಂಧನ ಭವಪಾಶ, ಹುಟ್ಟು ಸಾವು. ಎದಕ್ಕೆ ಹುಟ್ಟೋದು? ಎದಕ್ಕೆ ಸಾಯೋದಕ್ಕೆ? ಸಾಯೋದು ಎದಕ್ಕೆ? ಹುಟ್ಟೋದಕ್ಕೆ. ಅದ ಇದು ಯಾಕಂತ ಈ ಆತ್ಮಕ್ಕೆ ಇದು ಯಾಕೆ ಕಂಡುಕೊಳ್ತಪ್ಪ? ಬಸವಣ್ಣವ್ರು ಕೇಳ್ತಾರೆ. ಬಸವಣ್ಣನವರಿಗೆ ಆತ್ಮನೇ ಉತ್ತರ ಹೇಳ್ತೇನೋ ಅನ್ನೋ ಹಾಗೆ ಅವರೇ ಅದಕ್ಕೆ ಉತ್ತರವನ್ನ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಿನ ಸಿರಿಯಲ್ಲಿ ಜಂಗಮ. ಇವೆರಡು ಬಸವಣ್ಣನವ್ರು ಹೇಳ್ತಾರ, ನನ್ನ ಆತ್ಮಕ್ಕೆ ಯಾಕೆ ಹುಟ್ಟು ಸಾವು ಗಂಟು ಬಿತ್ತಯ್ಯ ಅಂತ ಪ್ರಶ್ನೆ ಮಾಡಿದವರು ತಮ್ಮ ಜ್ಞಾನೋದಯದಿಂದ ಅದಕ್ಕೆ ಉತ್ತರ ಹೇಳ್ತಾರ. ನೋಡು, ಹಿಂದಿನ ಜನ್ಮದೊಳಗ ಪರಾತ್ಪರ ವಸ್ತುವಿನ ಅರ್ಥಾತ್ ಸೃಷ್ಟಿಕರ್ತನ ಪರಮಾತ್ಮನ ಮಾಡ್ತಾರೆ. ಒಂದೇ. ಎರಡನೇದು, ಹಿಂದಿನ ಜನ್ಮದೊಳಗ ಅನುಕೂಲ ಅವಸ್ಥೆಯೊಳಗ ಕಣ್ಣಿಗೆ ಕಾಣದೇ ಇರುವಂತಹದ್ದು ಪರಾತ್ಪರ ವಸ್ತು, ಕಣ್ಣಿಗೆ ಕಾಣುವಂತ ಪರಾತ್ಪರ ವಸ್ತುವಿನ ಸ್ವಸ್ವರೂಪವೇ ಜಂಗಮ. ನಮ್ಮ ಸಿದ್ಧಾಂತಗಳು, ಎಲ್ಲ ಸಿದ್ಧಾಂತದೊಳಗೂ ಗುರುವಿಗೆ ಮಹತ್ವ. ಕೇವಲ ವೀರಶೈವ ತತ್ವಜ್ಞಾನಗಳು ಬಂದಾಗ ಮಾತಾಡುವ ದೇವರು ಅಂತಾನೆ ಸಂಬೋಧಿಸ್ತಾರೆ ಗುರುವಿಗೆ. ಇವ ಎರಡರ ಉದಾಸೀನ ಈ ಆತ್ಮಕ್ಕ ಹುಟ್ಟು ಸಾವು ಅನ್ನುವ ಬಂಧನ ಮತ್ತು ಮುಂದೆ ಏನು ಮಾಡೋದು? ಅರಿದೊಡೆ ಪದ್ದವೀವನೇ, ಇನ್ನು ಮುಂದೆ ಹಿಂಗ ಆಗದಂಗ ಬಿಡ್ತೀನಿ ನಾನು ಚಾಲೆಂಜ್ ಮಾಡ್ತಾರ ಬಸವಣ್ಣನವರು. ಏನೋ ಹಿಂಗ ಅಪ್ಪಿ ತಪ್ಪಿ ಆಗ್ಯದ, ಆದ್ರೆ ಮುಂದೆ ಹಿಂಗ ಆಗದಂಗ ಲಿಂಗವನ್ನ ಅರ್ಥ ಮಾಡ್ಕೊಳ್ತೀನಿ, ಜಂಗಮನನ್ನ ಅರ್ಥ ಮಾಡ್ಕೊಳ್ತೀನಿ, ಈ ಬಂಧನವನ್ನ ಕಳ್ಕೊಳ್ತೀನಿ. ಬಂಧನವನ್ನ ಕಳ್ಕೋಬೇಕಾಯ್ತು ಅಂತಂದ್ರೆ ಪರಾತ್ಪರ ವಸ್ತುವಿನ ಸಾಂಕೇತಿಕವಾಗಿರುವಂತ ಅರುಹಿನ ದ್ಯೋತಕವಾಗಿರುವಂತ ಗುರುವನ್ನ ಗುರು ನಮ್ಮ ಕೈಯೊಳಗೆ ಕೊಟ್ಟ. ಇದು ಪರಾತ್ಪರ ವಸ್ತುವಿನ ಅರುಹಿನ ದ್ಯೋತಕ ಅಂತ ಹೇಳುವುದರ ಜೊತೆಗೆ ಇನ್ನೊಂದು ಮಾತು ಏನು? ಶರಣ ಸತಿ ಇದು ನಿನ್ನ ಗಂಡ, ನೀನು ನಾನೇ ಹೆಂಡತಿ,
ನನ್ನ ಕೈಯೊಳಗಿರುವಂತಹ ಇಷ್ಟಲಿಂಗ ಏನೇ ಇದು ಒಂದು ಪಾರಮಾರ್ಥದ ಅತ್ಯದ್ಭುತವಾಗಿರುವಂತಹ ಪ್ರಪಂಚ. ಶಿಶುನಾಳ ಸರಿತನ ಸಾಹಿತ್ಯದೊಳಗೆ ಬರೀತಾನೆ, ನನ್ನ ಒಳಗನ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಅಪ್ಪನೇ ಪ್ರಕಾರ ನಡಕೊಂಡೆ, ಎಲ್ಲರ ಹಂಗ ಹರಕೊಂಡೆ, ನನ್ನ ಒಳಗನ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಇವತ್ತು ಕಣ್ಣಿಗೆ ಕಾಣದೇ ಇರುವಂತಹ ಪರಾತ್ಪರ ವಸ್ತು ಗಂಡ, ಕಣ್ಣಿಗೆ ಕಾಣದೇ ಇರುವಂತಹ ಈ ಶರೀರದೊಳಗಿರುವಂತಹ ಅದರ ಅಂಶ, ಅದರ ಅಣು ಜೀವಾತ್ಮವೇ ಶರಣ ಸತಿ ಲಿಂಗಪತಿ ಅಂತ ಹೇಳಿ ಗುರು ಇಷ್ಟಲಿಂಗವನ್ನು ನನ್ನ ಕೈಯೊಳಗ ಕೊಟ್ಟು, ನೀನು ಇದರ ಜೊತೆಗೆ ಬಾಳ್ವೆಯನ್ನ, ಪ್ರಪಂಚದ ಬಾಳ್ವೆಯಂತೆ ಪರಮಾರ್ಥದ ಬಾಳ್ವೆಯನ್ನ ಈ ಗಂಡನ ಜೊತೆಗೆ ಅದ್ಭುತವಾಗಿ ಈ ಸಂಸಾರವನ್ನು ನಡೆಸುವುದು. ಅದ್ಭುತವಾಗಿ ನಡೆಸುವುದಂದ್ರೆ ಹೆಂಗದು? ಒಂದು ಸಲ ಗಂಡ ಅಂತ ಸ್ವೀಕಾರ ಮಾಡಿದ ಮೇಲೆ ಮತ್ತೊಂದು ಸಲ ಕಾಯ ವಾಚ ಮನಸ ಈ ಗಂಡನನ್ನ ಬಿಟ್ಟು ಇನ್ನೊಂದು ಗಂಡನನ್ನ, ಅರ್ಥಾತ್ ಇನ್ನೊಂದು ದೇವರನ್ನ ಕಣ್ಣೆತ್ತಿಯೂ ಕೂಡ ನೋಡಲಾರದಷ್ಟು, ಮನಸ್ಸಿನೊಳಗೆ ತರಲಾರದಷ್ಟು ನಾವು ಸಾಧಿಸ. ಇದು ಶರಣಸ್ಥಳದ ಮೊದಲನೇ ಹಂತ. ಶರಣಸ್ಥಳಕ್ಕೆ ಬಂದ ಮೇಲೆ ಗಟ್ಟಿ ಗಟ್ಟಿ ಕೊಂಡು ನಿಲ್ಲುವ ಹಂತ. ಇವತ್ತು ಕೈಯೊಳಗೆ ನಾವು ಹಿಂಗೆ ತಗೋತೀವಿ ಗುರುವಿನಿಂದ, ಆಮೇಲೆ ಹಿಂಗೆ ನಡ್ಕೊತೀವಿ ಅಂತ ಹೇಳ್ತೀವಿ, ಆಮೇಲೆ ಎಷ್ಟೋ ಭಕ್ತರಂತೂ ಸರಿನೇ, ಎಷ್ಟೋ ನಮ್ಮಂತಹ ಮಠಾಧೀಶರೇ ದೇವಿ ಫೋಟೋ ಹಾಕ್ಕೊಂಡು ಲಿಂಗಕ್ಕೆ ಒತ್ತು ಕೊಡಲಾರ್ದಂಗ ದೇವಿಗಿನ ಒತ್ತು ಕೊಡೋದು, ದೇವಿ ಪುರಾಣ ಓದೋದು, ಮಗ್ಲ ಹತ್ತಾರು ಮೂರ್ತಿಗಳನ್ನ ಸಾಲು ಹಿಡಿದು ಭಕ್ತರ ಹಂಗೆ ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡ್ತಾರ, ಹಂಗೆ ಎಡಕ ಬಲ್ಕ ಇಟ್ಕೊಂಡು ಪೂಜಾ ಮಾಡೋದು. ಮತ್ತೆ ಹೆಂಗೆ ಕ್ರಿಯಜ್ಞಾನ ಸಮುಚ್ಚಯದ ಬದುಕು ಹೆಂಗಾಗ್ತದೆ? ಇದು ಶರಣಸ್ಥಳ ಅಲ್ಲ, ಇದು ಶರಣರ ಜೀವನವೇ ಅಲ್ಲ. ಮೈಲಾರ ಬಸವಲಿಂಗ ಶರಣರು ಬಹಳ ಕಟ್ಟ ಆಚರಣೆಯುಳ್ಳವರು, ಕಟ್ಟ ಶರಣರು, ಕಟ್ಟ ಆಚರಣೆಯನ್ನು ಅಂತ ಜೀವನ ಇತ್ತಂತ ಅವರಿಗೆ ಶರಣರು ಅಂತ ಕಾಲ. ಮೈಲಾರ ಬಸವಲಿಂಗ ಶರಣರು ಇಂಥವರನ್ನ ಕಂಡು ಹೇಳ್ತಾರ, ಚೀ ಹೆಡ್ಡ, ಚೀ ಹೆಡ್ಡ ನೀ ಅಂತ ಭಕ್ತ, ಚೀ ಹೆಡ್ಡ ನೀ ಅಂತ ಗುರು, ಚೀ ಹೆಡ್ಡ ನೀ ಅಂತ ಜಂಗಮ, ಗಂಡನೇ ಶಿವಲಿಂಗವೆಂಬುತ್ತ ನೀ ಕಂಡ ಕಂಡ ದೈವಕ್ಕೆ ಕೈ ಮುಗಿಯುತ್ತ, ಚೀ ಹೆಡ್ಡ ನೀ ಅಂತ ಶಿವಭಕ್ತ, ನೀ ಅಂತ ಗುರು, ನೀ ಅಂತ ಜಂಗಮ. ಇಲ್ಲೊಂದು ಪತಿವ್ರತ ಧರ್ಮ ಅದೇ, ಇಲ್ಲೊಂದು ಪಾತಿವ್ರತ ಅದೇ. ಮತ್ತ ಅದನ್ನು ನಾವು ಪರಿಪಾಲನೆ ಮಾಡದೆ ಹೋಯ್ತು ಅಂತಂದ್ರೆ ಈ ಆಚರಣೆಗೆ ಕವಣಿಕೆ ಮಾಡ್ತೀವಿ. ನಮ್ಮ ಸಿದ್ಧಾಂತವನ್ನೇ ನಾವು ಆಚರಿಸದೆ ಹೋಯ್ತು ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕಾಗಿನೇ ಅಂಬಿಗರ ಚೌಡಯ್ಯನವರು
ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ದುಷ್ಟ ಮನುಷ್ಯರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆಯಿಂದ ಲಗಲಗನೆ ಹೊಡೆಯಂತ ನಮ್ಮ ಅಂಬಿಗರ ಚೌಡಯ್ಯ. ಯಾಕಷ್ಟು ಕಾಲ ಹೇಳ್ತಾರಪ್ಪ? ಅಲ್ಲೂ ಅವ್ರು ಏನಂತ ಹೇಳಿಕೊಟ್ಟಾರ ನಿನಗ? ನೀ ಏನಂತ ತಿಳ್ಕೊಂಡು ತಗೊಂಡಿ ಲಿಂಗನ? ಮತ್ತ ಅದ್ರ ತಿಳುವಳಿಕೆನೇ ಇಲ್ಲ, ಅದ್ರ ಪ್ರಜ್ಞಾನೇ ನಿನಗಿಲ್ಲ ಅಂತಂದ್ರೆ ಮತ್ತೆ ಉಳಿಕೆಲ್ಲ ಸಿದ್ಧಾಂತ ಕಾರ್ಯ ಏನದ, ಬೆಲೆ ಏನದ? ಹೊಳಿಯೊಳಗ ಹರಿಗೋಲ್ ಹಾಕಿ 10 ಜನ ಕುಂಡ್ರಿಸ್ಕೊಂಡು ಈ ಕಡೆ ದಡದಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಒಂದು 10-20 ಜನ ಹತ್ತು ಕೂತ್ರು. ಎಲ್ಲಿ ಹೊಂಟ್ರಿ ನೀವು ಅಂತ ಕೇಳ ದುಡ್ಡದ ಲಿಂಗ ಕೊಂಡಿಲ್ಲ ಹೊಡೆಯದೇ ನಿಮ್ ಕಪಾಳ ತಂದು ಅಲ್ಲಿ ಹೋಗಿ ಕೊಳ್ಳ ತಂದ್ಕೊಂಡ್ರೆ ಮತ್ತೆ ಇದ್ಯಾವುದು? ಅಲ್ಲಿರುವ ಇದಪ್ಪ ಅಲ್ಲಿ ಹೋಗೋದು ಬೇಡ ಅಂತ ಇಲ್ಲಿ ಕೊಟ್ಟಾರ. ಮತ್ತೆ ನೀ ಅದನ್ನೇ ಅರ್ಥ ಮಾಡ್ಕೊಳ್ಳದೆ ಇತ್ತು ಅಂದ್ರೆ ನೀ ಹೆಂಗ ಶರಣ ಅಂತ ಹೆಂಗ ಶರಣಸ್ತದ? ಅದು ನಮ್ಮ ಮನಸ್ಸು ಆ ಮಟ್ಟಕ್ಕೆ ಬೆಳೆದೇ ಹೋಯ್ತು ಅಂತಂದ್ರೆ ನಾವಿನ್ನು ಭಕ್ತ ಸ್ಥಳದಾಗೂ ಕೊಡುತ್ತೀವಿ, ಭಯಂಕರ ಸ್ಥಳದಾಗೂ ಕೊಡುತ್ತೀವಿ, ಪ್ರಸಾದ ಸ್ಥಳದಾಗೂ ಕೂತ್ಕೊಳ್ತೀವಿ. ಮತ್ ನಾವು ಮುಂದೆ ಹೋಗ್ಬೇಕಲ್ಲ. ಬರೀ 7ನೇ ಕುಂಡ್ರದ ಒಂದು PUC ಬೇಡ, BA ಬೇಡ, ರಟ ಈಗ ತಿಳಿದಾಗಲ್ಲ ಚೊಟ್ಬಿಡ್ರ ಅವನಿಗೂ ನಮ್ಮ ಏನೇ ಮಾಡಂಗಿಲ್ರಿ ಹಂಗ. ಅವಾಗನೇ ಬರದ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಡಿಯಾಗಿ ಬೀಳುವ ದುಷ್ಟ ಮನುಷ್ಯರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆ. ನೋಡಿ ಎಷ್ಟು ನೋವಾಗಿತ್ತು. ನಮ್ಮ ಸಿದ್ಧಾಂತವನ್ನ ಕ್ರಿಯಾದವರು ತರದೇ ಹೋದ ಭಕ್ತರನ್ನು ಕಂಡ್ರ ಕ್ರಿಯಾಗಳು ಇರತಕ್ಕಂಥ ವ್ಯಕ್ತಿ ಮನಸ್ಸು ಎಷ್ಟು ಘಾಷ ಆಗ್ತೈತಿ ಅನ್ನೋದಕ್ಕೆ ಈ ವಚನದ ನೋವನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮ ವಚನ ಓದೋದಲ್ಲ, ವಚನದ ಹಿಂದಿರತಕ್ಕಂಥದ್ದನ್ನ ನೋಡ್ಬೇಕು. ಒಂದಿಷ್ಟು ಶಬ್ದವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಶಬ್ದ ಬಳಸಿದ್ರಪ್ಪ, ಯಾಕೆ ಇಷ್ಟು ಬಿರುಸಾಗಿ ನೋಡದ ಅಂದು ಗಂಡ ಅಂತ ತಗೊಂಡಿ ಮತ್ತಿದನ್ನು ಆಧಾರ ಮಾಡ್ತಿದ್ದು ನೀವು. ನಮ್ಮಲ್ಲಿ ಕ್ರಿಯಾಕ್ ಬಹಳ ಮಹತ್ವ. ಕ್ರಿಯಾದಿಂದಲೇ ನಾವು ಹಂತ ಹಂತವಾಗಿ ಮೇಲಕ್ಕೆ ಬರೋದು. ಪ್ರಭುದೇವರು ಬಂದ್ರು ಕಲ್ಯಾಣ ಬಂದ ಮೇಲೆ ಬಸವಣ್ಣರು ಒಂದಿಷ್ಟು ತಾತ್ಸರ ಮಾಡೋದು. ಸುಮ್ಮನೆ ಏನು ಹೊಸಾದ ಹೇಳಕ್ಕಿಲ್ಲ, ಸಂದರ್ಭ ಗೊತ್ತಿದ್ದ ನೆನಪು ಮಾಡೋದು. ನಿಮಗೆ ಗೊತ್ತಿದ್ದು ನಮಗೆ ಗೊತ್ತೈತಿ, ನಾವು ಗೊತ್ತಿದ್ದು ನಿಮಗೆ ಗೊತ್ತೈತಿ. ಸುಮ್ಮನೆ ನಾನು ಮ್ಯಾಲ ಕುಂದಿರ್ಸಿ ಹೇಳಕತ್ತೀನಿ ಅಷ್ಟೆ. ಬಂದ್ರೆ ಒಂದಿಟ್ಟ ಉದಾಸೀನ ಮಾಡೋದು. ಉದಾಸೀನ ಬಸವಣ್ಣ ಮಾಡಲ್ಲ. ಒಂದಿಷ್ಟು ಸಿದ್ದರಾಮೇಶ್ವರರಿಗೆ ಪ್ರಭಾವ ಪರಿಣಾಮ ಬೀರಬೇಕಾಗಿ ಸೊಲ್ಲಾಪುರದಿಂದ ಕರ್ಕೊಂಡು ಬಂದಿದ್ದೆ. ನಾನು ಸ್ವಲ್ಪ ಸಹೋದ್ಯೋಗಿಯಾಗಿದ್ದೀನಿ, ಸಹಪಾಠಿಯಾಗಿದ್ದೀನಿ. ನಾನು ಹೆಚ್ಚು ಹೇಳಿದರೆ ನನಗೆ ಪ್ರಭಾವ ಆಗೋದಿಲ್ಲ. ಬೇರೆದವ್ರ ಕಡೆಯಿಂದ ಚಲೋ ಮಾತಾಡಿಸ್ಬೇಕು. ಅಪ್ಪ ಮಗನಿಗೆ ಬುದ್ಧಿ ಹೇಳ್ಬೇಕಾಗ್ತಂದ್ರೆ ತಾಯಿ ಹೇಳಕ್ ಹೋಗೋದಿಲ್ಲ. ನೆರಮನೆಯವ್ರ ಕಡೆಯಿಂದ ಒಂದಿಷ್ಟ ಹೇಳಪ್ಪ ನಮ್ಮ ಮಗನಿಗೆ ಬುದ್ಧಿ ಅಂತ. ಯಾಕಂದ್ರೆ ದಿನ ಬೆಳಗಾಲ ಸಕಾಟಿ ಇರೋದ್ರಿಂದ ಅಪ್ಪನ ಮಾತು ಮಗನ ಮೇಲೆ ಪ್ರಭಾವ ಬೀರುವುದಿಲ್ಲ. ಅದನ್ನ ಮತ್ತೆ ಎದುರಿ ಮನೆಯಿಂದ ಒಂದ್ ಕಡೆಯಿಂದ ಹೇಳಿಸಿದ್ರೆ ಒಪ್ಪುವಂತಾನ. ನಾವು ಮಕ್ಕಳಿಗೆ ಕಿವಿ ಚುಚ್ಚಿದ್ರೆ ನೋವಾಗ್ತೈತಿ. ಅದ ಅರ್ಥಸಾಲಿಗೆ ಒಂದಿದ್ದ ಚುಚ್ಚಿದ್ರೆ ನೋವಾಗಂಗಿಲ್ಲ. ಹಂಗಿದ್ರೆ ನಾನು ಚುಚ್ಚೋದು ಬೇಡ, ಬೇರೆದ ಕಡೆ ಚುಚ್ಚಿಸೋಣ ಅಂತ ತಿಳ್ಕೊಂಡು
ಕರ್ಕೊಂಬಂದಿದ್ದ ಅವನಿಗೆ ಒಂದಿಷ್ಟು ಪ್ರಭಾವ ಬೀರಬೇಕಾಗಿರುತ್ತೆ. ಎಲ್ಲ ಇವನಿಗೆ ಒಂದೀಟು ಮಾರೋ ಹೊಸ ಹಿಂಗೆ ಪೂಜೆ ಮಾಡ್ಕೊತ ಕೂತ. ಬಸವಣ್ಣ ಎದ್ದು ಬರಲಿಲ್ಲ. ಅಪ್ಪಣ್ಣ ಬಂದಿಲ್ಲ, ಎಲ್ಲ ನಿಮ್ಮದ ಐತಿ ಬರ್ಬೇಕು ಒಳಗ. ಅದಂಗು ಅಂತ ಪ್ರಭು, ಎಲ್ಲ ನಿಮ್ಮದ ಅಂತ ಹೆಂಗಾಕೈತಿ? ಅದು ನಮ್ದು ಆಕೈತೆ. ಭಕ್ತರಂತಿರ್ತಾರೋ ಮನೆಗೆ ಹೋದ ಮನೆ ಅದ್ಭುತ ಎಲ್ಲ ಲಾಕರು ಸಂಪತ್ತು ಏನೆಲ್ಲ ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ನಿಮ್ಮದ ಅಂತ. ಕಿಲಿಕಾಯಿಯನ್ನು ಕೊಡ್ತಾನ ನಮ್ಮ ಕೈ. ಅವನು ನಡೆದಾಗಿರ್ತೈತಿ ಕಿಲಿಕಾಯಿ, ಅವನ ಖಾತೆ ಇರ್ತೈತಿ. ಆದರೂ ಭಾವನಾತ್ಮಕವಾಗಿ ಹಂಗಾಗದಲ್ಪ. ಮನೆ ಮಾಲಕರು ಬಂದು ನೀನು ಕರಿಬೇಕು, ನಾವು ಅಂದ್ರೆ ಬರ್ತೀವಿ, ನಾವು ಒಳಗ ಇದು ಬರೋದಿಲ್ಲ. ಹಿಂಗೆ ಹೋಗಿ ಅವ್ರು ಹೇಳಿದ್ರು ಕೂಡ ಒಂದಿಷ್ಟೇ ಮತ್ತ ಆಲಸ್ಯ ಆಲಸ್ಯ. ಆಮೇಲೆ ಚನ್ನಬಸವಣ್ಣ ಒಂದಿಷ್ಟೇ ಪ್ರಯತ್ನ ಮಾಡ್ದ. ಆಮೇಲೆ ಇಬ್ರು ಕೂಡ ಬಂದರು, ಕರೆದು. ಅವಾಗ ಅವ ಶತ್ಕೊಂಡ, ಪ್ರಭು ಶತ್ಕೊಂಡ. ನಿಮ್ಮಂಥ ಭಕ್ತರ ಮನೆಗೆ ಹಂಗೆ ಬರೋಕ್ಕಾಗತ್ತೆ, ನಾವು ಬರೋಕ್ಕಾಗೋದಿಲ್ಲ, ನಡೆಯಕ್ಕೆ ನಾವು ಹೋಗ್ತೇನೆ ಅಂತ ಹೇಳ್ಕೊಂಡು ಮಾಡ್ತೀವಿ. ಬಸವಣ್ಣ ಎಷ್ಟು ಭಕ್ತಿ, ನಾವು ಭಾವನೆ. ಚನ್ನ ಬಸವಣ್ಣಗತ್ತ ಬಸವಣ್ಣ ಪ್ರಭು ಒಳಗೆ ಬರೋ ಮಾಡಿಬಿಟ್ಟಿ ಅಂದರೆ ಚನ್ನ ಬಸವಣ್ಣ ನಿನ್ನ ಚಮ್ಮಾಲಿಗೆ ಹೊತ್ತು ಕುಣಿದಾಡುವೆ. ಅಷ್ಟು ಪರಿವರ್ತನ ಆದ ತಕ್ಷಣ ತಿಳುವಳಿಕೆ ಹೇಳಿದಾಗ ಅದು ಲಿಂಗದ ಮುಖ ಜಂಗಮ ಅಂತಿ, ಲಿಂಗದ ಪ್ರಾಣವೇ ಜಂಗಮ ಅಂತಿ. ಪ್ರಾಣಲಿಂಗ ಸ್ಥಳದ ವಚನಗಳನ್ನ ಬರೆದಿ ಮತ್ತು ಸ್ವತಃ ಪ್ರಾಣನೇ ಇಲ್ಲಿ ಬಂದು ನಿಂತು ಹೊತ್ತೊಳಗೆ ನೀ ಅಲಕ್ಷ್ಯ ಮಾಡಿದಿ, ಉದಾಸೀನ ಮಾಡಿದಿ ಅಂತಂದ್ರೆ ಆಜ್ಞೆ. ಅವಾಗ ಮಸಿಯೇ ನೇಸು ಕಾಲ ಬೆಳಗಿದರೆ ಬಿಡುವಾಗಬಲ್ಲದೆ ಬಸವಣ್ಣ ಕೇಳ್ಕೊಂಡು ಎನ್ನ ತಪ್ಪು ಅನಂತ ಕೋಟಿ ಅಂತ. ಇಷ್ಟಂದ್ರೆ ಏನು ಅಂಬಕ್ಕಿಲ್ಲ. ಏನು ಎದ್ದು ಬಂದು ಕರಿಬೇಕಾಗಿತ್ತು, ಬಂದು ಕರೆದಿಲ್ಲ. ಏನು ನೀನು ಕಡ್ಡಿ ಓದೋದು ಗುಡ್ಡ ಮಾಡಕತ್ತಿಲ್ಲ ಅಂತ ಬಸವಣ್ಣ ಪ್ರಭುದೇವರಿಗೆ ಕಿಡಿ ಇದ್ದಿದ್ದು ಕಿಚ್ಚು ಮಾಡಕತ್ತಿಲ್ಲ ಹೋಮರಾಯ ಅಂದ. ಅದೇಂಗ ಅಂದ ಪ್ರಭು, ಒಂದು ಕಿಡಿ ಇದ್ದು ಕಿಚ್ಚು ಮಾಡಕ ಕಡ್ಡಿ ಇದ್ದು ಗುಡ್ಡ ಮಾಡಕತ್ತಿ. ನೀನು ಯಾರು ತಿಳ್ಕೊಂಡು ಇಲ್ಲ ಅರ್ಥಪ್ಪ. ನಿನ್ನ ಹಿಂದೆ ಲಕ್ಷಾಂತರ ಜನ, ನೀನು ಗೀಟ ತಪ್ಪಿದಿ ಅಂತಂದ್ರೆ ಲಕ್ಷಣ. ಆನೆ ಹೋದ ದಾರಿಯಲ್ಲಿ ಹಾಡುಗಳು ಹಿಂಡಾಗಿ ಬರ್ತಾವ. ನೀ ಹಾಡುಗಳು ಎಲ್ಲ ಹಾಡಿ ಬರೀದಿ. ನೀನು ಹಾಡಿಬಿಟ್ಟೆ ಅಂದ್ರೆ ಮುಂದೆ ಗತಿ ಏನು? ಪ್ರಭು ಶರಣಸ್ಥಳ ವಚನ. ಸೂಳೆ ಹಲವರ ನುಡಿಗಳೆಂದು ನೋಡುವ, ಸೂಳೆ ಹಲವರ ನುರಳಿಗಳೆಂದು ನಿಂದಿಸುವರಿಲ್ಲ. ಉದಾಹರಣೆ ಕೊಡ್ತಾನೆ, ಲೌಕಿಕ ಉದಾಹರಣೆ. ಶರಣ ಭಾಷಣ ಅಟ್ಟನ ಆಶೆಗೆ ಹಾಳು ಹೋಗದಂಗ ಕುಂತ ಬಿಡ್ಬೇಕದು. ನುರಳಿಗಳೆಂದು ನಿಂದಿಸುವರಿಲ್ಲ. ಮುಂದಿನ ಮಾತು, ಪತಿವ್ರತೆ ತನ್ನ ಗಂಡನಲ್ಲದೆ ಅನ್ಯರ ಮುಖವ ನೋಡಿದರೆ ಚಾಂಡಾಲಗಿತ್ತಿ ಎಂಬುವರು ಮೂಷಕವಲ್ಲ. ಒಂದು ಜಗ ಅಲ್ಲ, ಸ್ವರ್ಗ ಪಾತಾಳ ಮತ್ಯ 3 ಲೋಕದವರಂತಾರೆ. ಪತಿವ್ರತೆ ತನ್ನ ಗಂಡನಲ್ಲದೆ ಅನ್ಯ ಪುರುಷನ ಮುಖವ ನೋಡಿದರೆ ಚಾಂಡಾಲಗಿತ್ತಿ ಎಂಬುವರು ಮೂಷಕವಲ್ಲ. ಇಲ್ಲಿ ಒಬ್ಬ ಪತಿವ್ರತೆ ಹೆಣ್ಮಗಳಿಗೂ ಒಬ್ಬ ವೇಶ್ಯೆಗೂ ಸಂಬಂಧವನ್ನ ಮಾಡಿ ಉದಾಹರಣೆ ಕೊಟ್ಟು ಹೇಳ್ತಾರೆ. ನೋಡಪ್ಪ, ಒಬ್ಬ ಹಾದಿ ಹೋಗುವ ಹೆಣ್ಮಗಳು ಯಾರನ್ನ ನೋಡಿದ್ರೆ ಯಾರನ್ನ ಬಿಟ್ರೆ ನೋಬಸೋಣ ಯಾರು ಲೆಕ್ಕಕ್ಕೆ ತೋಳುದು. ಒಬ್ಬ ವೇಶ್ಯೆ
24 ತಾಸು ಯಾರು ಮಾತಾಡಿದ್ರೇನು, ಯಾರು ನಕ್ರೇನು, ಯಾರು ನಿಂತ್ರೇನು, ಯಾರು ಎಕ್ಸಬೇಕು ನಿಂದಿಸುವರಿಲ್ಲ. ಅದ ಒಬ್ಬ ಪ್ರತಿಯುತ ಹೆಣ್ಮಗಳು ಜಗತ್ತ ಟೀಕಾ ಮಾಡ್ತೀವಿ. ಯಾಕೆ ಬೋರ್ಡ್ ಹಾಕೊಂಡಾಳ, ಪತಿಯವ್ರ ಬೋರ್ಡ್ ಹಾಕೊಂಡಾಳ, ತಾಳಿ ಕಟ್ಕೊಂಡ, ಸಂಬಂಧ ಮಾಡ್ಕೊಂಡ, ಮುಂದೆ ಏನ್ ಹೇಳ್ಬೇಕಾಗೈತಿ, ಇದನ್ನ ಹೇಳಿ ಮುಂದೆ ಏನ್ ಹೇಳ್ಬೇಕಾಗೈತಿ. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತನ ಭಕ್ತಿ ಎನಿಸಲಾಗದು, ಯಾಕೆ ತೊಳಗಿಲ್ಲ. ಗುಹೇಶ್ವರ ಲಿಂಗಕ್ಕೆ ಆದಿಯಿಂದ ತಕ್ಕ ನೀನೇ ಭಕ್ತನಾದ ಕಾರಣ ಒಂದಿತ್ತು. ಗುಹೇಶ್ವರ ಲಿಂಗ ನೋಡು, ಇದು ಶರಣಸ್ಥಳದ ವಚನ. ಶರಣ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ತಾನ, ಪರಿಪೂರ್ಣ ಅವಸ್ಥೆ ಹೇಳ್ತಾನ, ಕ್ರಿಯಾ ಪ್ರಧಾನವಾಗಿರುವಂತ ಸಿದ್ಧಾಂತವನ್ನು ಹೇಳ್ತಾನ. ನೋಡಪ್ಪ, ನೀನು ದಂಭಾಚಾರಕ್ಕೆ ಮಾಡೋದಾಗಿತ್ತು ಅಂದ್ರೆ ನಾಯಿ ಲೆಕ್ಕಕ್ಕೆ ತಗೊಂತಿದ್ದಮ್ಮ. ನೀನು ಇಡೀ ಮಾರ್ಗದರ್ಶಕ, ನೀನೇ ಹಿಂಗ ಅದಿ ತಪ್ಪಿಟ್ಟಿ ಅಂತಂದ್ರೆ ಗತಿ ಇರಪ್ಪ. ಅದಕ್ಕೆ ನಮ್ಮನ್ನು ಬರಕ್ಕಾಗಲ್ಲ. ನೀನು ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ, ಬರೋಬ್ಬರಿ ಶರಣಸ್ಥಳದಂಗೆ ನೀ ಬದುಕ್ತೀನಿ ಅಂದ್ರೆ ಒಂದಿಟ್ಟು ನಾವು ಮನಸ್ಸು ಮಾಡ್ತೀವಿ, ಈಗ ಬರೋದಲ್ಲ. ಅವಾಗ ತಂದೆ ನೀನು, ತಾಯಿ ನೀನು, ಬಂದು ನೀನು, ಶಾಸನ ಬರೆದಾಗ ಹಾಗೆ ಇಷ್ಟಲಿಂಗವೇ ನನಗೆ ಗಂಡ, ನಾನೇ ಹೆಂಡತಿ ಅಂತ ಏನು ಗುರು ಲಿಂಗವನ್ನು ಕೊಟ್ಟ ಮೇಲೆ ನಾವು ಅದರಂಗ ಬರೋಬ್ಬರಿ ಪತಿವ್ರತ ಧರ್ಮದೊಂದಿಗೆ ಬದುಕು ಮನಸ್ಥಿತಿ ಮಾಡಾಗಿಲ್ಲ. ಇದು ಭಾಗ 1. ಇನ್ನು 2ನೇ ಭಾಗದಲ್ಲಿ, ಶರಣ ಸ್ಥಳದ 2ನೇ ಭಾಗದೊಳಗ ಶರಣಸ್ಥಳದೊಳಗೆ ನಿಂತಿರುವಂಥ ಶರಣ ಈ ಜಗತ್ತಿನ ಯಾವ ಆಸೆ ಆಕಾಂಕ್ಷೆಗಳಿಗೆ ಮೋಹಿತನಾಗುವಾಗಿಲ್ಲ, ಯಾವಕ್ಕೂ ಮೋಹಿತನಾಗುವಾಗಿಲ್ಲ. ಅದು ಎಂಥದ್ದೇ ಇರಲಿ, ಎಂಥ ಆಕರ್ಷಣೆಯೇ ಇರಲಿ, ಮೋಹಿತ ಆಗಿಲ್ಲ. ಅಥಣಿ ಮುರುಗೇಂದ್ರ ಮಹಾಶಿವಿ ಯೋಗಿಗಳವರು ಅದೇ ತಾನೇ ಷಷ್ಠರ ಬ್ರಹ್ಮೋಪದೇಶವನ್ನ ಪಡೆದು ವಿರಕ್ತಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಎಲ್ಲ ಗುರು ಕೊಟ್ಟಿರತಕ್ಕಂಥ ಎಲ್ಲವನ್ನ ಒಳಗೆ ಕೂತ್ಕೊಂಡು ಸಾಧಿಸಲು, ಅದಕ್ಕಾಗಿಯೇ ಗುರುಗಳು ವಿರಕ್ತಾಶ್ರಮವನ್ನು ಕೊಟ್ಟ ಮೇಲೆ ಅದ್ಭುತವಾಗಿರುವಂತ ಗಟ್ಟಿಯನ್ನು ಕೊಟ್ಟು ಈ ಕ್ರಿಯಾ ಗಟ್ಟಿ ಮುಗಿಯುವವರೆಗೂ ಧರಿಸ್ಕೊಂಡು ಒಳಗೆ ಎಲ್ಲ ಸಾಧನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಮತ್ತೆ ತಿಂಗಳ 3 ತಿಂಗಳ 3 ವರ್ಷ ಅನುಷ್ಠಾನ ಮಾಡೋದು. ಎದಕ್ಕಾದ್ರೆ ಇವನ್ನೆಲ್ಲ ನಮ್ಮ ಬದುಕಿನೊಳಗೆ ತೆಗೆದುಕೊಳ್ಳಬೇಕು, ಧರಿಸ್ಕೊಂಡು ಯಾಕೋಸ್ಕರ ಅನುಷ್ಠಾನ ಮಾಡಬೇಕು. ಇವನ್ನ ಗುರುಗಳು ಏನ್ ಹೇಳ್ತಾರ ಅವನ್ನೆಲ್ಲನೂ ಒಳಗಿದ್ದುಕೊಂಡು ಕೆಲಸವನ್ನು ನಮ್ಮ ಆಚರಣೆಯೊಳಗೆ ತಂದು ಸಮರಸವನ್ನು ಸಂತೋಷ ಪಡೋದು ಎಲ್ಲದವ ಪುಸ್ತಕದ ಮೂಲಕ ಬಿಟ್ಟು ಅಷ್ಟೇ. ಈಗ ಹೇಳೋನಿಗೂ ಗುರುವಿಗೆ ಗೊತ್ತಿಲ್ಲ, ತಗೊಳ್ಳೋ ಶಿಷ್ಯನಿಗೂ ಇವು ಗೊತ್ತಿಲ್ಲ. ಹಂಗಾಗಿಟ್ಟದೆ ಅಂದ್ರೆ ಹೊರಮುಖ ಹೆಚ್ಚಾಗ್ಯದ, ಒಳಮುಖ. ಶಿವಯೋಗಿಗಳು 3 ವರ್ಷ ಆಶ್ರಮ ಸ್ವೀಕಾರ ಮಾಡಿದ ಮೇಲೆ 3 ವರ್ಷ ಒಳಗೆ ಕುಂತು ಸಾಧನ ಮಾಡ್ತಿದ್ರು. ಮುಂದೆ 1 ವಾರ 20ನೇ ಅನುಷ್ಠಾನ ಹೊರಗೆ ಬರೋರಿದ್ರು. ಅಥಣಿ ಒಳಗೆ ಒಬ್ಬ 18 ವರ್ಷದ ಯುವತಿ
ಸ್ವಚ್ಛ ಮಾಡಿ ನೀರು ಹೊಡೆದು ರಂಗೋಲಿ ಬಿಡಿಸಿ ಒಂದು ಬೆಂಕಿ ಕೆಂಡ ಇಟ್ಟ ತುಪ್ಪ ಹಾಕಿ ನಮಸ್ಕಾರ ಮಾಡಿ ಹೋಗ್ತೀವಿ. ಶಿವಯೋಗಿಗಳು ಬಾವಿ ಒಳಗ ಬಾವಿ ಒಳಗ ಎದ್ದು ಕದ ತೆಗೆದು ಬಾವಿ ಸ್ನಾನ ಮಾಡೋಕೆ ಹೋಗೋರು ಇಲ್ಲಿ ನಳ ಮಾಡ್ತೀವಿ. ಮಾಡ್ತಪ್ಪ ಇದನ್ನು ಒಂದು ದಿವಸಕ್ಕೆ ಅವ್ರ ಕೈ ಸಿಕ್ಕರು. ಶಿವಯೋಗಿಗಳು ಎಷ್ಟು ತಿಂಗಳಾಯ್ತು ಅದನ್ನು ಮಾಡಕತ್ತಿ ಅಂತ. ನೀವು ಅನುಷ್ಠಾನ ಕುರಿತಾಗಿ ಮಾಡಕತ್ತಿದ್ರಿ. ಅತನಾಗಿದ್ದವರೆಲ್ಲ ಹಿಂಗೆ ಮಾಡಿಲ್ಲ, ನೀ ಯಾಕೆ ಹಿಂಗೆ ಮಾಡಕತ್ತಿ ಇಷ್ಟು ಬೇಗ ಬಂದು ಅಂತ ಕೇಳೋದು. ಅವಾಗ ಅಕ್ಕಿ ಹೇಳಿದ್ರು, ನಾನು ನಿಮ್ಮನ್ನ ಮದುವೆ ಆಗಬೇಕಂತ ತಿಳ್ಕೊಂಡು ಹೇಳಿ ನಿಮ್ಮ ಮನಸ್ಸು ಒಳಗೆ ಮಾಡಕತ್ತೀನಿ. ನಮ್ದು ಈ ಮದುವೆ ಆಗ್ಬಿಟ್ಟೈತಲ್ವಾ, ಮತ್ತೇನು ಮರುಗಳು ಆ ಹೆಣ್ಮಗಳಿಗೆ ನನ್ನ ಮದುವೆ ಆಗಿ ಬಹಳ ದಿವಸ ಆಯ್ತು, ಇನ್ನು ಮತ್ತೆ ಎರಡನೇ ಮದುವೆ ಹೆಂಗೆ, ನೀವೇನು ಮದುವೆ ಆಗಿರಿ ಅಂದ್ರೆ ಆಧ್ಯಾತ್ಮದ ಮದುವೆ ಆಗಿದೆ. ಗುರುಗಳು ಲಿಂಗಪ್ಪರು ಮುಂದೆ ನನಗೆ ಹೇಳ್ಕೊಟ್ಟಾರೆ, ಲಿಂಗೇ ಗಂಧ ನೀವೇ ಹೆಂಡತಿ ಅಂತ ಹೇಳಿ ನನ್ನ ಮಂದಿರ ಮಾಡಿಸ್ಬೋದು ಮಾಡ. ಅದಕ್ಕೆ ನಾನೀಗ ಪರಮಾರ್ಥ ಪ್ರಪಂಚಕ್ಕೆ ನಾನು ಭಾಳ ದಿವಸ ಆಯಿತು. ಅದಕ್ಕೆ ಇಂಥ ಯಾವ ಹೊರಗಿನ ಯಾವ ಒಳಗಾಗಲ್ಲ, ಈ ಮಾತು ಹೋಗ್ಬಿಡು ಅಂತ ಹೇಳ. ಇದು ಆಧ್ಯಾತ್ಮದ ಪತಿವ್ರತ ಅರ್ಥಾತ್ ಶರಣಸ್ಥಳ. ಯಾವುದಕ್ಕೂ ಒಳಗಾಗುವಂಗಿಲ್ಲ, ಯಾವ ಆಶಾಕಾಂಕ್ಷೆಗಳಿಗೂ ಒಳಗಾಗುವಂಗಿಲ್ಲ, ಸಹಜವಾಗಿ ಇರೋದು. ಇನ್ನು ಕೊನೆ ಹಂತ, ಮೂರನೇ ಹಂತ ಅಂತಂದ್ರೆ ಸ್ಥಿತಪ್ರಜ್ಞೆ. ಶರಣನಾಗಿರತಕ್ಕಂಥವನು ಯಾವಾಗಲೂ ಸ್ಥಿತಪ್ರಜ್ಞೆ ಉಳ್ಳವನಾಗಬೇಕು. ಆ ಭಾವ ಬಂತು ಅಂತಂದ್ರೆ ಶರಣಸ್ಥಳ ಅಳವಟ್ಟೈತಿ ಅಂತ ಶರಣಾಗ್ಯಾನ. ಸುಖ ದುಃಖ ಸಮಾಹ, ಶತ್ರು ಬಂಧು ವರ್ಗ ಸಮಸ್ತತಃ ಸಮಲೋಷ್ಟ ಸುವರ್ಣೋ ಹಿ ಜೀವೇ ಅಪಿ ಮರಣೆ ಸಮಃ. ಎಷ್ಟಾದ್ರಿ ನಾವು ಸುಖ ದುಃಖ ಸಮ. ಶರಣನಾಗಿರ್ತಕ್ಕಂಥ ವ್ಯಕ್ತಿಗೆ ಸುಖನೂ ಅಷ್ಟೇ, ಇನ್ನೊಂದು ಯಾವುದು ದುಃಖನೂ ಅಷ್ಟೇ. ಇದು ಸುಖ ರೀ, ನನಗೆ ದುಃಖ ಬಂದತ್ರಿ, ಎರಡನ್ನೂ ಹೊರತುಪಡಿಸಿ ಮೂರನೇ ಶತ್ರು ಬಂಧು ವರ್ಗ ಸಮಸ್ತತ. ನನಗೆ ಬಂಧುಗಳು ಅಷ್ಟೇ, ವೈರಿಗಳು ಅಷ್ಟೇ. ಅದು ಶರಣ. ಸುವರ್ಣೋಯಿ ಸಮಲೋಷ್ಟ ಸುವರ್ಣೋಯಿ, ಕಬ್ನಾನು ಅಷ್ಟೇ, ಬಂಗಾರನೂ ಅಷ್ಟೇ. ಬಾಲಿಲ ಮಹಾಂತ ಶಿವಯೋಗಿಗಳು ಮೈಸೂರಿನ ಮಹಾರಾಜರ ಒಂದು ರೋಗವನ್ನು ಕಳೆದು ಒಂದು ಘಟನೆ ಮಾಡೋದು. ಎರಡನೇ ಘಟನೆ, ನಿಮ್ಮ ಅರಮನೆಗೆ ಇಷ್ಟು ದಿವಸ ಸಿಟ್ಟು ಹೊಡಿತದ, ನೀವು ಇಲ್ಲಿ ಇರಬೇಡಿ, ಬೇರೆ ಕಡೆ ಶಿಫ್ಟ್ ಆಗ್ರಿ ಅಂತ ಹೇಳಿದ್ರು. ಇವು ಎರಡು ನಡೆದು ಘಟನಾ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ ಕಾಲದಳು ಇವೆರಡು ನಡೆದು ಅವರ ರೋಗ ವಾಸಿ ಆಯಿತು. ಅರಮನೆಗೆ ಸಿಟ್ಟು ಹೊಡಿತು. ಈಗ ಈ ಸುಟ್ಟ ಅರಮನೆ ಹಿಂದೆ ಐತಿ, ಇದು ಹೊಸದಾಗಿ ಕಟ್ಟಿದ್ದೆ, ಈಗ ಅರಮನೆ ಅದ್ರ ಹಿಂದೆ ಸುಟ್ಟು ಅವನು ಪರಿವರ್ತನೆ ಆಗಿಬಿಟ್ಟು ಮಹಾರಾಜ ಸ್ವತಃ ಮುಳುಗುನಕ್ಕೆ ಹೋಗಿ ಮಹಾನ್ ಶಿವಗಳು ಕರ್ಕೊಂಡು ಒಂದು ಮೈಸೂರಿಗೆ
ತನ್ನ ಮಂತ್ರಿ ಕಳಿಸಿದ್ರೆ ಹೋಗಲಿಲ್ಲ. ಯಾವನಿಗೆ ಭಕ್ತಿ ಸಲ್ಲಿಸಬೇಕಾಗಿತ್ತು ಅವನಿಗೆ ಹಸುವಾಗ್ಬೇಕ. ರಾಜ ಅಂತ ತಿಳ್ಕೊಂಡು ಮಂತ್ರಿನ ಕಳಿಸಿದ್ರೆ ಅಲ್ಲದ ಪದ್ಧತಿ, ಭಕ್ತನ ಲಕ್ಷಣ ಅಲ್ಲ. ಹೋದ ಕೂಡಲೇ ಇವನ್ನ ಪರ್ಲಕ್ಕೆ ಕೂಡಿಸಿ ಬಂಗಾರ ಪರ್ಲಕ್ಕೆ ಕೂಡಿಸಿ ಉತ್ಸವ ಮಾಡಿ ಹೇಗಾಡಪ್ಪ ಇದಕ್ಕೋ ನಮಗೆ ಶಿವರುಗಳ ಶರಣರು ನಾವು ನಮಗೆಲ್ಲ ಇವರು ಬಂಗಾರ ಹಿರಿಯ ಜೋರ ಇದೆ ಚಿನ್ನದಿದು ವಜ್ರದ ಹಾಕೊಂಡು ಶಿವ ನೋಡ್ರಿ ಲಕ 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 ಹೊಳಿತು ಕುತ್ಕೊಳ್ರಿ ಒಂದು ಪದ್ಯ. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳವಗೆ ತುಣಗಾಂಬವು. ಮಹಾರಾಜ ಅಲ್ಲ ಹುಲಿ ಸಮಾನ ತುಂಬ ಇವನು. ಏನು ಹರಿಸಿದರೇನು, ಏನು ಮೆರೆಸಿದರೇನು, ಮಾನವರಿಗ ಪುಣ್ಯ. ತಾನು ತಾನಾದ ಶಿವ ಜ್ಞಾನಿ ಆನಂದದಿ ಮೌನನಾಗಿರುತ್ತೇನು ಭಕ್ತದೊಳಗೆ. ಶರಣಸ್ಥ ನಾನು ಶರಣ, ನೀನು ಶರಣ ಅಂದ್ರೆ ಒಬ್ಬ ಸ್ವಾಮಿಗಳವರ ಅವ್ರು ಬಂಗಾರ ಕಿರೀಟ ಐತಿ. ನಾ ಬಂಗಾರ ಕಿರೀಟ ಬಿಟ್ಟಿನಿ, ರುದ್ರಾಕ್ಷಿ ಕಿರೀಟ ಹಾಕೋತೀನಿ, ನಾ ಬಂಗಾರ ತುಚ್ಚು ಮಾಡೀನಿ ಅಂತ ಬಾಯಲ್ಲಿ ಹೇಳ್ತಾರ. ಆದ್ರೆ ಅದ್ರ ಪಕ್ಕಕ್ಕನ ಬಂಗಾರ ಕಿರೀಟ ಮಗ್ಲಿಕ್ಕೆ ಕುದುರ್ತಾನ. ಮತ್ತೆ ಹೆಂಗಿದು ವಾಸನ ಹೋಗಿದ್ರೆ ಬಂಗಾರ ಕಿರೀಟದ ವಾಸನ. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳವಗೆ ತೃಣಗಾಂಬವು. ಏನು ಹರಿಸಿದರೇನು, ಏನು ಮೆರೆಸಿದರೇನು, ಮಾನವರಿಗ ಪುಣ್ಯ ಫಲಗಳೇನು. ತಾನು ತಾನಾದ ಶಿವ ಜ್ಞಾನಿ ಆನಂದದಿ ಮೌನನಾಗಿರುತ್ತೇನು ಮರ್ತರು. ಲಿಂಗ ಭೋಗಗಳ ಶಿವಲಿಂಗಕ್ಕೆ ಸಮರ್ಪಿಸುತ್ತ ಹಂಗಿನ ಭೋಗಗಳ ಶಿವಗೆ ಕೊಡಲು ಮಂಗಳಾತ್ಮಕನಾಗಿ ಭೃಂಗ ಕುಸುಮನ್ಯಾಯ. ಇದು ಬಹಳ ಅರ್ಥವತ್ತಾದ ಪದ. ಭೃಂಗ ಕುಸುಮನ್ಯಾಯ ಹ್ಯಾಂಗೋ ಹಾಂಗೆ. ಭೃಂಗ ಕುಸುಮದ ಮೇಲೆ ಕುಂತು ಅದರೊಳಗಿನ ಗಂಧವನ್ನು ಮಕರಂದವನ್ನು ಸ್ವೀಕಾರ ಮಾಡುವಾಗ ಅದರ ಮೇಲೆ ಕುಂತಿತ್ತೋ ಇಲ್ಲೋ, ಅದು ಮುಟ್ಟಿದ್ದೋ ಇಲ್ಲೋ, ಅದು ಸ್ವೀಕಾರ ಮಾಡಿದ್ದೋ ಇಲ್ಲೋ, ಅದರ ಸಂಪರ್ಕ ನನಗೆ ಆತೋ ಇಲ್ಲೋ ಅನ್ನುವಷ್ಟರ ಮಟ್ಟಿಗೆ ಸಂಬಂಧ. ಬಡಭಕ್ತ ಜನರಿಗೆ ಬಡವನಾಗಿರುತ್ತೇನು, ಕಡು ಧನಿಕರುಗಳಿಗೆ ಧನಿಕನ. ಪೊಡವಿ ಭಕ್ತರ ಭೋಗದೊಡನಿದ್ದು ಇಲ್ಲದಂತೆ ಮೃಡಮಾಂತಲಿಂಗ ತಾ ಕಡೆಗಿರುತ್ತೇನು. ಇದು ಶರಣಸ್ಥ. ಮುಂದ ಮಹಾರಾಜ ಅವರು ಸಿಂಹಾಸನ ಮೇಲೆ ಕೂರಿಸಿ ಮತ್ತೇನೇನೋ ಮಾಡದ. ಅವ್ರಿಗೇನೆಲ್ಲ ಕೊಟ್ಟ. ಅವರೊಂದು ಬಂಗಾರ ಕಬ್ಬಣ ಕಿರಿದು ಸಮಗಂಟ. ನಾನು ಬಂಗಾರ ಅಷ್ಟೇ ನಾನು ಕಿತ್ಕೊಂಡೆ. ಕುಂಬಳಸ್ ಹೊರಟಿ ತಗೊಂಡು ನೀರು ಹಾಕಕ್ಕ ಕುಂಬಳಕಾಯಿ ಒಳಗೆ ತಿಳದು ತೆಗೆದು ಪೂಜೆ ಮಾಡಿಸ್ಕೊಂಡು ತೊಗೊಂಡಾಗ ಇವು ಒಳಗೊಂದಾಗೈತಿ. ಇದು ಶಾಲೆ ಹಂಗ ನಾವು ಲಾಂಛನದ ಸ್ವಾಮಿಗಳಷ್ಟೇ. ಲಾಂಛನ ವಿರಕ್ತಿ ಅಲ್ಲ. ವಿರಕ್ತಿಯನ್ನ ತೋರಿಸುವಂತ ದ್ಯೋತಕ ಇದು ಲಾಂಛನ. ನಾವು ಹಾಕೊಂಡ ಲಾಂಛನ ಏನದ, ಇದು ಶರಣಸ್ಥಳದ ದ್ಯೋತಕ ಅಷ್ಟೇ. ಇದು ಬಂಗಾರ ಕಬ್ಬಣವ ಕಿರಿದು ಸಮಗಂಡ. ಹಾಗೆ ಮಾಡ್ತಾರೋ ಹಾಗೆ ಮಂಗಲದ ಶಿಶುವಾಗಿ ಕೈ ಕೊಡುತ್ತಾರೆ. ಮಂಗಲದ ಶಿಶು ಈ ಶಬ್ದ ಬಳಸ್ತಾರೆ. ಶರಣನಾಗಿರ್ತಕ್ಕಂಥ ಹೆಂಗಿರ್ಬೇಕು, ಮಂಗಲದ ಶಿಶು. ತೊಟ್ಟಲ್ದಾಗ ಆಡುವಂತ ಮಗುವಿಗೆ ಬಂಗಾರ ಡಬ್ಬಿ ಹಾಕಿದ್ರು ನಗಂಗಿಲ್ಲ. ಹರಕದೊಂದು ಕುಂಚಿಗೆ ಹಾಕಿ ಹರಕದೊಂದು ಚಾನಲ್ ಹಚ್ಚಿದ್ರು ಅಳಂಗಿಲ್ಲ. ಇದು ಶರಣಸ್ಥ. ಈ ಹಂತಕ್ಕೆ ಬರ್ಬೇಕು ನಾವು. ಇಲ್ವೇ ಇಲ್ಲ. ಉಪಾಧಿಗಳು ಕಡ್ಕೊಂಡಿವಿ. ಸ್ಥಿತಪ್ರಜ್ಞತ್ವ ಅಂದ್ರೆ ಹಿಂಗದು.
ಮಾಡ್ತೀಯಾ ಅಂತ ಹೇಳಿ ಜಗತ್ತು ಬಂದು ಏನಿ ಅಂತಾಕಿನಿ ಇಂತಾಕಿನಿ ಸುಮಾರದಿರಿ ಅಡುಬಿಟ್ಟೇನಿ ಹಾಗೂ ಬಿಟ್ಟೇನಿ ಅಂಬ ಗುರುಗಳು ಕೇಳಿದ್ರಿ ಇಂಥ ಶಬ್ದ ಬಳಸಿ ಎಲ್ಲ ಬೈಕ್ಲಲ್ಲಿದೆ ಅಂತ ಕೇಳಿದ್ರು ಅವ್ರ ಗುರುಗಳೆಲ್ಲ ಮಕ್ಕಳಿದ್ರು ಅವ್ರ ಗುರುಗಳು ದುನಿಯಾ ಗುರುಗಳು ಮಕ್ಕಳಿದ್ರು ಇಂಥ ಶಬ್ದ ಬಳಸಿ ಬೈಕಲ್ವಾ ಅಂತ ನಾನು ಏನು ಕೇಳಿ ಬಿಡ್ರಿ ಅಂತ ಮುಂದೊಂದು ತಿಂಗಳ ಬಿಟ್ಟು ಮತ್ತೊಂದಿಷ್ಟು ಮಂದಿ ಬಂದು ಆಕಿಂದ ತುಂಬ ಕೊಂಡಾಡು ಗುರುಗಳು ಮಾತು ಬಂದು ಇಷ್ಟೆಲ್ಲ ನೀನು ಹಾಡು ಹಾಕಿ ಹಾಕಿ ತೂಗಿದ್ರು ಕುಂದರ್ಸಿ ನಮಗೂ ಅವು ಕೇಳಿ ಬಿಡ್ರಿ ಅಂತ ಶರಣಸ್ತಾರ ಚಿತ್ರಬದ್ಧ ಅಗ್ನಿ ಶಿವಯೋಗಿಗಳಿದ್ದಾರೆ ಯಾವೊಬ್ಬ ಗಟ್ಟು ಭಕ್ತ ಒಂದು 15 ಬೆಳ್ಳಿ ರೂಪಾಯಿ ತಗೊಂಡು ಬಂದು ವಸ್ತ್ರ ಮ್ಯಾಗಿಟ್ಟು ಮಳಿ ತಗೊಂಡು ಸುತ್ತಿ ತಗೊಂಡು ಹಣದ ಗತ್ ಮಳಿ ಬರೋಣ ಸಾಧ್ಯ ಅವ್ರು ಮಾಡಿದವರು ಕಾರಬಾರಿ ಕಾಡಗಿ ಅಂತ ತಿಳ್ಕೊಂಡು ಬಂದು ಹೇಳಪ್ಪ ಕಿವ್ಯಾಗ ಆ ಕದ್ದಿಗೆ ಹೇಳೋದು ಇಂಥ ಶ್ರೀಮಂತ ಬೆಳ್ಳಿ ರಾಣಿ 50 ರೂಪಾಯಿ ಪಡೆದ ವಸ್ತ್ರ ತುಂಬ ಕೇಳಬಾರ್ದು ಚೂರ ಕಾಣ್ಬೋದು ಹಿಂಗೆ ನೋಡ್ಲಿಲ್ಲ ನಾವು ಎಂತೀವಿ ಹೌದಾ ಚಲೋ ಬೆಳಕೋಣ ಚಲೋ ಹೋಗಿ ಮಾಡ್ಬೋದು ಮುಂದೆ ಅಮಾವಾಸ್ಯೆ ಕತ್ತಲು ಬಂತು ಆ ಕತ್ತಲ್ದಾಗ ಯಾವೊಬ್ಬ ಚುಂಡಿ ತಗೊಂಡು ಬಂದು ಎತ್ಕೊಂಡು ಅವ ಮತ್ತೆ ಆಶ್ಚರ್ಯ ಬಂದು ದುಃಖದಿಂದ ಹೇಳಿದ ಅಪ್ಪ 20 ರೂಪಾಯಿ 20 ರೂಪಾಯಿ ಕೊಡೋರು ನಾಟಿ ಚಲೋ ಆಗ್ತಪ್ಪ ಇದ್ದೋಳ ಬಂದು ಬಡ್ದಿದ್ದ ಇಲ್ಲ ತಗೊಂಡು ಹೋಗಿನ ನೀ ಯಾ ಚಿಂತೆ ಮಾಡಕತ್ತೀವ ಸುಮಾರು ಹೋಗೋದು ಶರಣಸ್ಥ ಹಾಗಾಗಿ ಬರ್ಬೇಕಾಗ ರಥ ಎತ್ತಿಂದ ಬರ್ಬೇಕಾಗ ಸುಮಾರು ಬರ್ತದೆ ಅದಕ್ಕೆ ಅಕ್ಕಮಾದೇವಿಯಲ್ಲಿ ಲೋಕದ ಒಳಗೆ ಹುಟ್ಟಿದ ಬಳಿಕ ಬಂದರೆ ಯಾವೊಬ್ಬ ನಮ್ಮ ಬೈದಾಂಗ ನಾವು 10 ಮಂದಿ ಹಿಂದೊಂದು ಹಿಂಡ ಕಟ್ಕೊಂಡು ಹೊಡ್ಯಾಕ ಹೋಗ್ತೀವಿ ಎಲ್ಲಿ ಯಾವಾಗ ನಮ್ಮ ಶರಣಸ್ಥಳ ಕೇಳೋದಾತು ಬರೇ ನಾವು ಬರೀ ಓದೋದಾತು ಕೇಳೋದಾತು ಕ್ರಿಯಾತ್ಮಕವಾಗಿಲ್ಲವೇ ಇಲ್ಲ ಲೋಕದ ಹುಟ್ಟಿದ ಬಳಿಕ ಸ್ತುತಿರಿಂಜಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಆತ್ಮ ಕೇಳ್ಕೊತ ನಮಗೆ ಹೇಳಿಲಕ್ಕೆ ನಾವು ಮುಂದಿಗೆ ಹೇಳ್ತೀವಿ ನಮಗೆ ಹೇಳ್ಕೊಂಡೇ ಇಲ್ಲ ನಾವು ಬಸವಣ್ಣಂತನ ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ದೇವ್ರ ಹಾನಿ ಮಾಡಕ್ ಹೋಗ್ಲಿಲ್ಲ ಜನರ ಹಾನಿ ಮಾಡಕ್ ಹೋಗ್ಲಿಲ್ಲ ಅಪ್ಪ ಅವ್ರ ಹಾನಿ ಮಾಡಕ್ ಹೋಗ್ಲಿಲ್ಲ ಮನಸಾಕ್ಷಿ ಮನವರಿಯದ ಕಳ್ಳತನವಿಲ್ಲವಲ್ಲ ಜನಮೆಚ್ಚಿ ನಡ್ಕೊಂಡರೇನುಂಟು ಲೋಕದಿ ಮನಮೆಚ್ಚಿ ನಡ್ಕೊಂಬುವುದೇ ಚಂದ ಜನರೇನು ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೊಯ್ವರೆ ಜನ ಮೆಚ್ಚದಿದ್ದರೆ ಆ ಶಿವ ನಿನ್ನ ಕೈ ಬಿಡುವನೆ ಮನವರಿಯದ ಕಳ್ಳತನವಿಲ್ಲವಲ್ಲ ಗರ್ಮಡ ಶಿವೆಗಳು ನಾನೊಬ್ಬ ಬೆಳಿ ಸೆಮಿಗೆ ಕೊಟ್ಟ ತಗೊಂಡೋಗಿ ನಮ್ಮ ಮಾಡಕ್ಕ ತಗೊಂಡೋಗಿ ನಮ್ಗೆ ಬೇಡ ತೋರಿ ಇಟ್ಕೋ ಕೊಟ್ಟು ಕಿಮ್ಮತ್ತೆ ಬೆಳಿ ತೆಂದಿದ್ದು ಅಲ್ಲೋ ಮರ ನಮಗೀಗ 90 ವರ್ಷ ನಿನ್ನ ಮನೆಯಿಂದ ನಾವು ಮಠ ನೋಡ್ತೀವಿ ಅನ್ನೋ ಭರವಸೆ ನಮಗಿಲ್ಲ ಅಂಥವ್ರೊಳಗೆ ನಿನ್ನ ನಿಮ್ಮ ಅಪ್ಪನ ನಿಮ್ಮ ಮೌನ ನಿನ್ನ ಹೆಂಡತಿನ ನಿಮ್ಮ ಮಕ್ಕಳು ನಾಯಿ ಹೊರ್ಕೊಂಡು ಹೋಗಿ ಅಂದ್ರು ನಾವೇ ನಿಮ್ಮ ಹೆಸರು ಮೇಲೆ ಹೇಳ್ತೀವಿ ಅಂತ ಅಲ್ಲಿ ಹೋಗಿ ಬೆಳ್ಳಿ ತುಂಬದ ಎಷ್ಟು ಹೆಸರು ಪಡೆದಿವಿ ಇವರು ಅಂತ ತಿಳ್ಕೊಂಡು ಹೇಳಿ ಮತ್ತಿದ್ರಾಗ ದೂಷಣೆ ಮಾಡಲಂದೊಂದೇ ಜನರತಿ ಭೂಷಣೆ ಮಾಡಲಂದೊಂದೇ ಭೂಷಣ ಮಾಡಲಂದೊಂದೇ ಜನರತಿ ದೂಷಣೆ ಮಾಡಲಂದು ಪರದೇಶಿಯಾದ ನಿರ್ದ್ವೇಷಿ ಜಂಗಮನಿಗೆ ದೂಷಣೆ ಮಾಡಲಂದೊಂದೇ
ತುಪ್ಪ ಹಾಕಲೊಂದೊಂದೇ, ಹಳಸಿದ ಕೂಡು ನೀಡಲೊಂದೊಂದೇ, ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರೆಸಲೊಂದೊಂದೇ, ಸಿರಿಯಲ್ಲಿ ಕೂಡಿ ಸೂಳೆ ಮಗನೆಂದು ಊರೊಳಗೆ ದಬ್ಬಲೊಂದೊಂದೇ, ದೂಷಣೆ ಮಾಡಲೊಂದೊಂದೇ, ಜನರತಿ ಭೂಷಣ ಮಾಡಲು, ಪರದೇಶಿಯಾದಲ್ಲಿ ದ್ವೇಷಿ ಜಂಗಮನಿಗೆ ಭೂಷಣ ಭೂಷಣ ಎರಡು. ಇದು ಶರಣ. ಇಂಥ ಶರಣ ಸ್ಥಳ ಅಲ್ಲಿಂದ ತೊಗೊಂಡ್ಬರ್ಬೇಕು. ಭಕ್ತ ನಾಶ ಪ್ರಸಾದಿ ಪ್ರಾಣಗಿ ಇವನ್ನೆಲ್ಲ ಒಳಗೆ ಕುಂತು ಮೊದಲು ಗುರುಗಳು ಹೇಳ್ಕೊಡ್ತಿದ್ರು, ಶಿಷ್ಯರು ಇವನ್ನ ಆಚರಿಸ್ತಿದ್ರು. ಹಿಂಗಾಗಿ ಬಾಲ್ಯನ ಮಹರ್ಷಿಗಳಂತ ಅದ್ಭುತ ಶಕ್ತಿ, ಹಿಂಗಾಗಿ ಅಗ್ನಿಶ್ವರಂತ ಅದ್ಭುತ ಶಕ್ತಿ, ಹಿಂಗಾಗಿ ಕುಮಾರಶ್ವರಿಗಳಿಂದ ಅದ್ಭುತ ಶಕ್ತಿ ಬಂತು. ನಮ್ಮ ಸಾಧನೆ ಇರೋದೆ ಸುಮ್ಮನೆ ಪ್ಲಾನ್ ತೊಗೊಂಡು ಆಳೆ ತೊಗೊಂಡು ಗಿಲ್ಸೋದು ಮಾತಾಡೋದು ಇಷ್ಟೆಲ್ಲ ಮಾಡಾಕತ್ತೀವಿ ಹೊರತು ಅದು ಕ್ರಿಯಾತ್ಮಕವಾಗಿ ಇಲ್ಲ. ಯಾಕಂದ್ರೆ ನಮ್ದು ಹೊರನೋಟ ಹೆಚ್ಚಾಯ್ತು, ಹೊರಗಿಂದ ಭಾಳ ಹೆಚ್ಚಾಗಿತ್ತು, ಆಕರ್ಷಣೆ ಆಯಿತು. ಮತ್ತು ಅದ್ರ ಮಾಡಾಕತ್ತೀನಿ ಪ್ರಪಂಚಕ್ಕೂ ನಮ್ಗೆ ಏನು ವ್ಯತ್ಯಾಸ ಐತೆ? ಏನು ವ್ಯತ್ಯಾಸ ಇಲ್ಲ. ಸುಮಾರು ಒಂದು ದಾರಿ ಕೊಟ್ಟಾರೆ, ನಾವು ದಾರಿ ಹೊಂಟಿವಿ, ಮ್ಯಾಲೆ ಒಂದಿಷ್ಟು ಹಾಕೊಂಡಿವಿ ಬದುಕಾಗ. ನಿಜವಾದ ಶರಣ ಇಲ್ಲಿ ಯಾವ ತನ್ನ ಬೆಳಗ್ಗೆ ತಾನಿರ್ತಾನೆ ಅಂತ ಹೇಳ್ಬಿಟ್ಟು ಸಮಯ ಜಾಸ್ತಿ ಆಗಿ ನಾವು ತಾಸಿನ 4 ನಿಮಿಷ ಆಯಿತು. ಸಾಕನಿಸ್ತದೆ ನಿಮ್ಮ ಮುಖ ನೋಡಿದ್ರೆ. ಇಂಥದ್ದೊಂದು ವಿಶೇಷ ಜ್ಞಾನಿಗಳ ಜೊತೆಗೆ ಇಷ್ಟುಕೊಂತ ಮಾತನಾಡ್ತಕ್ಕಂಥ ಅವಕಾಶ ಇತ್ತು. ನಾಯಿ ದೊಡ್ಡ ಮನುಷ್ಯ ಅಲ್ಲ, ಸುಮಾರು ಶ್ರೀಗಪ್ಪ ಅವ್ರ ಮ್ಯಾಲ ಕುದಿಸಿ ದೊಡ್ಡ ಮನುಷ್ಯರಿಪ್ಪ 2 ಮಾತು ಹೇಳಕ್ಕೆ ಕುದುರಿಸ 2 ಮಾತು ಹೇಳಿ ನಾವು ಹಂಗಿಲ್ಲ. ನಾವು ನಿಮಗೆ ಕೂಡ ಒಂದಿಷ್ಟು ಶಾಸನ ಅಂತ ಹೇಳ್ತಾ ಪೂಜೆಗೆ ಶಿಷ್ಯ ಜಗತ್ತು ಮಹಾಸಮಿತಿಯವರು ಒಂದು ಅವಕಾಶ ಕೊಟ್ಟು ನಿಮ್ಮ ಜೊತೆಗೆ ದರ್ಶನ ಮಾಡುವಂಥ ಅನುಕೂಲ ಆಯಿತು ಅಂತ ಹೇಳ್ತಾ ಮ್ಯಾಲ ಹತ್ತದು ಭಾಳ ಕಷ್ಟ. ಇದು ಮಾರಿ ಮೇಲೆ ಮ್ಯಾಲ ಹತ್ತದು ಭಾಳ ಕಷ್ಟ. ಟೈಮ್ ತಗೊಂತೈತಿ. ಅಲ್ಲಿಂದ ಜಿಗಿಯಾಗಿ ಎಷ್ಟೊತ್ತು ಬೇಕು, ಬೀಳಾಗಿ ಎಷ್ಟೊತ್ತು ಬೇಕು, ಒಂದು ಕ್ಷಣ ಹೇಳಂಗಿಲ್ಲ. ಚಲೋ ಆಗಕ್ಕೆ ಭಾಳ ದಿವ್ಸ ಬೇಕು, 3 ವರ್ಷ ಬೇಕು. ಕೆಲ ಮನುಷ್ಯ ಅನ್ನೋದಕ್ಕೆ ಎಷ್ಟೊತ್ತು ಬೇಕ್ರಿ? ಶರಣನಾದವ ಐಕ್ಯನಾದವ ಮತ್ತು ಭಕ್ತ ಸ್ಥಳಕ್ಕೆ ಬರಬೇಕು ಹೆಂಗಂತ ಕೇಳೋದು ಇದು ಪ್ರಶ್ನೆನಲ್ಲ, ಉತ್ತರ ಕೆಡೋದು ಹೇಳೋದು. ಭವಬಂಧನ ಭವಪಾಶ ವಚನ ಹೇಳಿದ್ರಿ. ಇದು ಶರಣರಿಗೆ ಇದು ಇತ್ತನು. ಶರಣರಿಗೆ ಇತ್ತನ ಈಗ ಶರಣರಾಗ ಹಿಂದ ಈಗ ನಾವು ಚಲೋ ಸ್ವಾಮಿಗಳಾಗಿವಿ. ಹಿಂದ ಈಗ ಎಷ್ಟೋ ಜನ್ಮ ದಾಟಿ ಬಂದೀವಲ್ಲ ನಾವು. ಅಕ್ಕಮದ ಹೇಳ್ತಾರೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 74 ಲಕ್ಷ ದಾಟಿ ಬಂದೀವಿ. ಹಿಂದಿನ ಯಾಕೆ ಬಂದು ಮುಂದೊಂದಿಷ್ಟ ಕೃಪಾ ಮಾಡಪ್ಪ ಅಂತ ಈಗ ಹೇಳ್ತಾರ ಅಂದ್ಮೇಲೆ ಮತ್ತೆ ಹಿಂದಿನ ಜನ ಐತಿದ್ರು ಇಲ್ಲ ಅಂತೀವಿ. ಬಾಲ್ಯಮಾನಸಿಗಳು ಬರೀತಾರ, ತತ್ವಜ್ಞಾನಿಗಳು ಅರವಿಂದ್ರ ಬರೀತಾರ. ಇದು ಕೇವಲ ಲಿಂಗಾಯತ ತತ್ವಜ್ಞಾನ ಅಲ್ಲ, ಎಲ್ಲ ತತ್ವಜ್ಞಾನಿಗಳಿಗೆ ಪುನರ್ಜನ್ಮ ಅದೇ. ಯಥಾ ದೇವು ಸಹಸ್ರೇಷು ವತ್ಸ್ಯೋ ವಿಂದತಿ ತಥಾ ಪೂರ್ವ ಕರ್ಮ ಕರ್ತ ಅನುಗಚ್ಚತಿ. ಇದೊಂದು ಶ್ಲೋಕಕ್ಕೆ ಹೇಳ್ಬಿಟ್ಟು ಹೆಚ್ಚಿದ್ರು ಕೆಟ್ಟಿಗೆ ಬೇಡ. 1000 ಆಕಳ ಹಿಂಡಿನ್ಯಾಗ ಒಂದು ಕರ ಬಿಟ್ಬಿಟ್ಟು ಅವ್ರು ಸಣ್ಣ ಕರು ಬಿಟ್ಬಿಟ್ರೆ ಅವ್ರ ತಾಯಿ ಎಲ್ಲ ಇದ್ದಲ್ಲಿ ಹುಡುಗ ವ್ಯತ್ಯಾಸ ಇರ್ತದೆ. 1000 ಆಕಳ ಹಿಂಡಿನೊಳಗೆ ಒಂದು ಕರು ಬಿಟ್ಬಿಟ್ರೆ ನಮ್ಮವ್ ಎಲ್ಲಿ ಅದಾಳ, ನಮ್ಮವನ ಹಾಲು
ಕುಡಿಬೇಕು ಅಂತ ಅದು ಎಲ್ಲಿ ಇದ್ದಲ್ಲಿ ಹುಡುಕ್ತೈತಿ, ವಾಸನೆ ತಗೊಂಡು ಹೋಗಿ ಹುಡುಕಿ ಹಾಕ್ಬಿಡಕ್ಕೆ ಶುರು ಮಾಡ್ತೈತೆ ಅಂತ. ಯಥಾದೇವ ಸಹಸ್ರೇಶು ವಚ್ಯೋ ವಿಂದತಿ ತಥಾ ಪೂರ್ವ ಕರ್ಮ ಕರ್ತಾರ ಮನೋಗಚ್ಚಿ. ಅದರಂತೆ ನಾವು ಮಾಡಿದ ಹಿಂದಿನ ಜನ್ಮದ ಕರ್ಮ ನಾವು ಯಾವುದೇ ಜನ್ಮದಲ್ಲಿದ್ದರೂ ಕೂಡ ಅದು ಕರುವಿನೋಪಾದಿಯಲ್ಲಿ ನೀ ಬೇಕಾದ್ರಾಗಿರು ಬಿಡಬೇಕು, ನಿನ್ನನ್ನ ಅದು ಉಂಡದಿರ್ತೈತಿ ಉಳಿಸ್ಕೊಡಬೇಕು. ಅದಕ್ಕೆ ಹಿಂದಿನ ಬಸವ ಸ್ವತಃ ಅವರ ಅಂದ್ರೆ ಬಸವಣ್ಣನವರ ಅಂದ್ರೆ ಹಿಂದಿನ ಸಿರಿಯಲ್ಲಿ ಹಿಂಗ, ಹಿಂದಿನ ಜನ್ಮದಲ್ಲಿ ಹಿಂಗ ಸತ್ಯ ಅಂತ ನಾವು ನಮ್ಮ ಮನಸ್ಸು ಹೇಳ್ತಕ್ಕಂಥ ಐತೆ ಅಂತ. ಮತ್ತು ವಾದ ಮಾಡೋದು ಕೂಡ ನಾವು ಜಿದ್ದಿಗೊಳ್ಳೋದಿಲ್ಲ. ನಾವು ತಿಳಿದಷ್ಟು ನಾವು ಹೇಳೋದು ಅದೇಂಗೆ ಇದೆ ಅಂತ ಮತ್ತು ನಮಗೆ ಶಾಣೆ ಆಗೋದಲ್ಲ ಅಲ್ಲಿ ಹೋಗಿ ಕೇಳೋದು. ಪಾಲ ಮಾನ್ಸು ಹಿಂದಿನ ಪುಣ್ಯವನ್ನು ಹಿಂದೆ ನೋಡಬೇಕು, ಇಂದಿನ ಪುಣ್ಯವನ್ನು ಮುಂದೆ ನೋಡಬೇಕು. ಅಲ್ಲೇ ಮಕ್ಕಳು ಯಾವತ್ತಿ ಅಂತ ಮುಳುಗುಂದದ ಹತ್ರ ಸಿಗರೇಟ್ ತಾಲೂಕು ಗದಗ ತಾಲೂಕು 6 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗಿ ಶನಿಗೋಡಿಗೆ ಮಂಚಾನ ಅಂತ ಈಗೋ ಐತಿ, ಈಗೋ ಐತಿ, ಈಗೋ ಐತಿ. ಅಲ್ಲಿ ಮಣಿತನದ ಹೆಣ್ಮಗಳೇ ಮಕ್ಕಳ ಎಷ್ಟು ವರ್ಷ? 40 ವರ್ಷ. ಆಕೆ 40ನೇ ವಯಸ್ಸಿನ ಮಕ್ಕಳ, ದೊಡ್ಡ ಶ್ರೀಮಂತ. ಯಾರು ಹೇಳಿದ್ರು ಮುಳುಗುಂದಾಗ ಮಾನ್ ಸ್ವಾಮಿ ಅಂತದನ, ಹೋಗಿ ಆಟ ಬೇಡು ಒಳ್ಳೇದಾಗ್ತದೆ ಅಂತ ಹೇಳೋದು. ಬಂದ ಹೆಣ್ಮಗಳು ಆಡಿದ್ರು. ಅವರು ಕವಿಯದಿಂದ ಹೊರಸ್ಪತ್ರೆಗೆ ನಮಸ್ಕಾರ ಮಾಡಿದ್ದು, ನೀ ಎದಕ್ಕೆ ಬಂದು ಅದು ಇಡೋದ್ರಲ್ಲ ಹೋಗ. ಆಕೆನು ಬಾಯಿ ಬಿಟ್ಟು ಕೇಳಿಲ್ಲ. ಹಿಂಗಾದ್ರು ಆಕೆ ಭಾಷೆ ದೊಡ್ಡ ರೋಷಿ ಹಾಕಿ ಅಲ್ಲಿ ನಾ ಬಾಯಿ ಬಿಟ್ಟು ಕೇಳಿಲ್ಲ, ನಾ ಎದಕ್ಕೆ ಬಂದೀನಿ ಅಂತ ಅನ್ನೋದನ್ನ ತಕ್ಷಣ ಹೇಳಿದ್ರಿ. ಮತ್ತೆ ಯಾಕಾಗೋದಿಲ್ಲ ಹೇಳೋದು ಅವ್ರಂತೂ ಹೇಳಿದ್ರೆ ನೋವಾರ ಆಗಲಿ ಸುಖಾರ. ಹಿಂದಿನ ಗ್ರಂಥದೊಳಗೆ ನೀನೇ ನರಗುಂದದೊಳಗೆ ಇದ್ದವ್ರ ಮನೆ ಸಸಿ ಆಗೈತಿ, 3 ಮಕ್ಕಳ ಗಂಡ ತೀರುವಾಗ ಇಡೀ ಸಂಪತ್ತೆಲ್ಲ ನೀನು ಸ್ವಾಧೀನಾಯ್ತು. ಮುಂದೆ ನಿನಗೂ ರೋಗ ಬಂತು. ನೀನೇನ ಸಂಪತ್ತು ನಿನ್ನ ಮಕ್ಕಳಿಗೆ ಹಂಚಿಕೊಳ್ಳಾರ್ದಂಗೆ ಹೊರತಂದ್ರೊಳಗೆ ಮುಖದಿಟ್ಟು ಹಂಗ ಸತ್ತದಕ್ಕ ಮಕ್ಕಳಿಗೆ ವಂಚನೆ ಮಾಡಿದ್ದಕ್ಕೆ ಈ ಜನಗಳು ನಿಮ್ಮ ಮಕ್ಕಳಿಲ್ಲ ಹೋಗ. ಅದೇಂಗೆ ಹೇಳ್ತೀವಿ ಅಂತಂದ್ರೆ ಅಲ್ಲಿ ಹೋಗ್ಕೊಂಡು ಇಂಥ ಜಗದಾಗ ಆಟಿ ತೆಗಿ ಗೊತ್ತಾಗತ್ತೆ ಅಂದ್ರೆ ಒಂದು 50 ಚಕ್ಡಿ ತಗೊಂಡು 70 ನರಗುಂದಕ್ಕೆ ಹೋಗ್ತಾರೆ. ಈಗೂ ಅದ ಮಾಡ್ತಾನೆ, ನರಗುಂದಾಗ ತಂದವ್ ಮಾಡ್ತಾನೆ, ಅದ 70 ಸಿರ್ಬಡಿ ಮಾಡ್ತಾನೆ ಆಯ್ತು. ಅವ್ರು ಹೇಳಿದ ಜಾಗದಾಗೆ ಒಂದು ಟ್ರ್ಯಾಕ್ಟರ್ ಮೊನ್ನೆ ಒಗದ ಹುಗ್ಗದ ಹಂಡೆ ಸಿಕ್ತು. ಅವರು ಇದ್ರು ಮಕ್ಕಳು. ಅದನ್ನು 3 ಭಾಗ ಮಾಡಿ ಹಂಚಿ ಕೊಟ್ಟು ಬಂದು, ಅಪ್ಪ ನೀವು ಹೇಳಿದ್ದೆ ಹಂಗ ಅದು ನೋಡ್ರಿ ಅಂತ. ಚಲೋ ಆಗುವ ಕಂಡ್ರೆ ಪರಿಹಾರ ಆಯ್ತು. ಮತ್ತೆ ಮಕ್ಕಳಕ್ಕ ಹೋಗೋದು. ಮುಂದೆ 42ನೇ ವರ್ಷಕ್ಕೆ ಒಂದು ಗಂಡು ಮಗು ಹಡ್ಕೊಂಡು ಮಾತಪ್ಪ ಅಂತ ಎತ್ಕೊಂಡು ಮಾಡಿ ಬರ್ತಾವ. ಈಗೂ ಅವ್ರ ಮನ್ಯಾಗ ಮಾತವ ಇದನ್ನು ಬಿಟ್ಟಿಲ್ಲ. ಅದಕ್ಕೆ ಅವಾಗ ಬರ್ಬೇಕು ಪದ್ಯ, ಹಿಂದಿನ ಪುಣ್ಯವನ್ನು ಇಂದು ಬಿಡಬೇಕು, ಇಂದಿನ ಪುಣ್ಯವನ್ನು ಮುಂದೆ ಬಿಡಬೇಕು. ಇದು ಪೌರಾಣಿಕ ಕಲ್ಪನೆ ಅಲ್ಲ, ಇದು ಜ್ವಲಂತ ಇತಿಹಾಸದ ಹೇಳೋದು. ಅದಕ್ಕೆ ಆತ್ಮಕ್ಕೆ ವಾಸನೆಗನುಗುಣವಾಗಿ ಒಂದು, ಕರ್ಮಕ್ಕನುಗುಣವಾಗಿ ಇನ್ನೊಂದು, ಇವು ಎರಡರಿಂದ ಈ ಆತ್ಮಕ್ಕೆ ಪುನಃ ಈ ಬಾಡಿ ಬಿಟ್ಟು ಇನ್ನೊಂದು ಬಾಡಿ ಪ್ರವೇಶ ಮಾಡಿ ಇದು ಭೋಗಿಸ್ತದಪ್ಪ ಅಂತ. ಶರಣ ಸ್ಥಿತಿ ಆರೂಢ ಸ್ಥಿತಿ ವ್ಯತ್ಯಾಸ. ಆರೂಢ ಸ್ಥಿತಿ ಅಂತಂದ್ರೆ ಇನ್ನು ಪರಿಪೂರ್ಣ ಅವಸ್ಥೆ ಅಲ್ಲ. ಇದು ಒಂದು ಆ ಪ್ರಶ್ನೆ ಒಳಗೆ ಮುಂದಿನ ಒಂದು ಭಾಗ ಯಾವುದು ಇನ್ನೇನು ಹೇಳಿಲ್ಲ. ಅದು ಶರಣರು ಹಿಂಗೆ ಹೇಳ್ತಾರಂದಾಗ ಕರ್ಮ ಸಿದ್ಧಾಂತವನ್ನು ಶರಣರು ಪ್ರತಿಪಾದನೆ ಮಾಡ್ತಾರಂತ ಅರ್ಥ ಆಗ್ತದೆ. ಕರ್ಮ ಸಿದ್ಧಾಂತವನ್ನು ಅವ್ರು ಹೇಳ್ತಾರಂತ, ಈಗ ನಾನು ಪುಣ್ಯ ಮಾಡಿದ್ರೆ ಫಲ ಮುಂದೆ ಸ್ವರ್ಗ ಆಗ್ಬೋದು, ನಾನು ಶ್ರೀಮಂತನಾಗ್ಬೋದು, ಇದೇನು ಉಳಿದವ್ರು ಹೇಳ್ತಾರೆ. ಹಾಗೆ ನಾನು ಕೆಟ್ಟ ಕೆಲಸ ಮಾಡಿದ ಪರಿಣಾಮ ನಾನು ಬೇರೆ ಬೇರೆ ಜನ್ಮಗಳಲ್ಲಿ ಬರ್ತೀನಿ ಅನ್ನುವಂಥದ್ದು. ಅದು ಮತ್ತು ಕರ್ಮ ಅನ್ನುವಂಥದ್ದು ಶೋಷಣೆಯ ಒಂದು ಮಾರ್ಗ ಅಂತ ಶರಣರು ಸ್ಪಷ್ಟವಾಗಿ ಹೇಳುವಾಗ
ಇದು ಶರಣ ಸಿದ್ಧಾಂತಕ್ಕೆ ಹೆಂಗ್ ಹೊಂದಾಣಿಕೆ ಆಗ್ತೈತಿ? ಅಲ್ಲ ಹಂಗ ಹೊಂದಾಣಿಕೆ ಆಗೋದಾದ್ರೆ ಈಗ ಶರಣನಾಗಿರುವಂತವನು ಲೋಕೋಪಕಾರಿ ಕೆಲಸ ಮಾಡಿರ್ತಾನ, ಅವನು ನಿತ್ಯ ಮುಕ್ತನಾಗಲಿಕ್ಕೆ ಹೆಂಗ್ ಸಾಧ್ಯ? ಅವ್ನು ಪುಣ್ಯದ ಕೆಲಸ ಮಾಡಿದ್ರೆ ಅವ್ನು ಸ್ವರ್ಗಕ್ಕೆ ಹೋಗ್ಬೇಕು, ಮತ್ತೆ ಅದನ್ನ ಮುಗಿದ ಮೇಲೆ ಮಾತಾಡಿ ಬರ್ಬೇಕು, ಅದು ಅನುಭವಿಸ್ಬೇಕಾಗ್ತದೆ. ಹೌದು, ಶರಣ ಅವನಿಗೆ ನಿತ್ಯ ಮುಕ್ತ ಹೇಳೋದು ಹೆಂಗ್ ಸಾಧ್ಯ ಅದ? ನೀವು ಪುಣ್ಯದಿಂದಲೇ ಈ ಶರಣಸ್ಥಳ ಇಲ್ಲ, ಐಕ್ಯ ಸ್ಥಳ ಇಲ್ಲ. ಈಗ ಸಿದ್ದರಾಮೇಶ್ವರರು ನೀವು ಹೇಳ್ದಂಗೆ ಭಾಳ ಮಾಡಿದ್ರಲ್ಲ, ಸಮಾಜ ಕೆಲಸ ಮಾಡಿದ್ರು. ಮಾಡಿದ್ದಕ್ಕ ಪ್ರಭುದವರು ಹೇಳೋದು ಮರಣದಿಂದ ಸ್ವರ್ಗ ಉಂಟಲ್ಲದೆ, ಚನ್ನಬಸವಣ್ಣನವರು ಹೇಳ್ತಾರೆ, ಮರಣದಿಂದ ಸ್ವರ್ಗ ಉಂಟಲ್ಲದೆ ಶಿವನ ನಿಜದರಿವು ಸಾಧ್ಯವಾಗದು ಕೂಡಲ ಚನ್ನ ಸಂಗಯ್ಯನಲ್ಲಿ. ಶಿವನ ನಿಜದ ಅರಿವು ಬೇರೆ, ಶಿವನ ಸಾನ್ನಿಧ್ಯ ಸಾಮೀಪ್ಯನೇ ಬೇರೆ. ಶಿವನ ಸಾನ್ನಿಧ್ಯ ಸಾಮೀಪ್ಯದೊಳಗಿದ್ದವ್ರು ಮತ್ತೆ ತಿರುಗುದ. ಅದಕ್ಕೆ ಶರಣ ನಿತ್ಯ ಮುಕ್ತರಾದ ಬಳಿಕ ಅವರಿಗೆ ಅಲ್ಲ, ಅವ್ರು ಹೇಳ್ತಾರ ಅವರು ನಮಗೆ ಹೇಳ್ತಾರ, ಹಿಂಗದ, ಹಿಂಗ ಮಾಡಿದ್ರೆ ಹಿಂಗ ಆಗ್ತೈತಿ, ಹಿಂಗ ಮಾಡಿದ್ರೆ ಹಿಂಗ ಆಗ್ತೈತಿ ಅಂತ ಹೇಳ್ತಾರ. ಅವರು ಮುಕ್ತರಲ್ಲ, ಅವ್ರ ವಾಸನೆ ಗ್ರಹಿತರೇ, ಅವರು ಪ್ರಶ್ನೆನೇ ಇಲ್ಲ. ಅಂದ್ರೆ ಇದು ಪೂರ್ವ ಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಹೇಳೋದ್ರಿಂದ ನಾವು ಕರ್ಮ ಸಿದ್ಧಾಂತವನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕು. ಕರ್ಮ ಸಿದ್ಧಾಂತವನ್ನು ಒಪ್ಪಿದ್ರ ಈ ವೈದಿಕ ಪರಂಪರೆ ಒಳಗ ಇಂಥದ್ದು ಮಾಡಿದ್ರೆ ನಿಮ್ಗೆ ಇದು ಪ್ರಾಪ್ತಿ ಆಗ್ತೈತಿ, ನೀವು ಪುತ್ರ ಕಾಮಿಷ್ಟಿಕ ಯಾಗ ಮಾಡಿದ್ರೆ ನಿಮ್ಗೆ ಗಂಡು ಮಗ ಹುಟ್ಟತಾನ, ಇವು ಏನು ಬರ್ತಾವ, ಈ ಸಿದ್ಧಾಂತಗಳನ್ನೆಲ್ಲ ಒಪ್ಕೊಳ್ಬೇಕಾಗ್ತದೆ. ಒಂದು ಒಳಗ ಸಂಶಯ ಅಲ್ಲ, ಅವ್ರು ಇರ್ಬೋದು, ಇರ್ಲಿಕ್ಕಿಲ್ಲ. ಆದ್ರೆ ಅವನ್ನ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದು, ಮಾಡಿರ್ಲಿಕ್ಕಿಲ್ಲ, ಆದ್ರೆ ಹಿಂಗೆ ಐತಿ ಅಂತ ಅವ್ರು ಹೇಳ್ತಾರೆ. ಮತ್ತೆ ನಾವು ಹೇಳೋದ್ಮೇಲೆ ನಾವು ಅದನ್ನು ಒಪ್ಪಲೇಬೇಕಾಗ್ತದೆ ಅನಿವಾರ್ಯ. ಆದ್ರೆ ಇವನ್ನೆಲ್ಲ ಮಾಡಿದ್ರು ಕೂಡ ಅದು ಆ ಸ್ಥಿತಿ ಬರಂಗಿಲ್ಲ. ನಮಗೊಂದು ಚೇರ್ ಅಷ್ಟೇ, ಅವನ ಸಾನ್ನಿಧ್ಯದೊಳಗೆ ಒಂದು ಚೇರ್ ಸಿಗ್ತೈತಿ ಅಷ್ಟೇ, ಅವನೇ ಆಗಂಗಿಲ್ಲ. ಮತ್ತು ಕರ್ಮ ಸಿದ್ಧಾಂತವನ್ನು ಒಪ್ಪಲೇಬೇಕಾಗತ್ತೆ. ಮಾಡಿದ್ದು ನಾವು ಹಿಂದಿನ ಮಾಡಿದ್ದು ಒಪ್ಪಲೇಬೇಕು, ಮುಂದೆ ಮತ್ತೆ ಹಿಂಗೆ ಆಕೈತಿ ಅಂತಲೂ ಅದ್ರ ದಾಟಿ ಮುಂದೆ ಹೋಗ್ಬೇಕಷ್ಟೆ. ಇವನ್ನೆಲ್ಲ ದಾಟಿ ಮುಂದೆ ಹೋದಾಗ ಈ ಸ್ಥಳದ ಪರಿಪೂರ್ಣ ಅವಸ್ಥೆ ಐತಿ. ಶರಣರು ಸ್ಥಾವರ ಲಿಂಗಕ್ಕೆ ನಾಮಕರಣವನ್ನು ಅಂಕಿತನಾಮವಾಗಿ ಹಾಕಿಕೊಂಡು ತಮ್ಮ ಸಾಹಿತ್ಯ ತಮ್ಮದೇ ಇದು ಅಂತ ಅನ್ನೋದು ಜನಸಾಮಾನ್ಯರಿಗೆ ಗುರುತಾಗಿ ಬರುವ ದೃಷ್ಟಿಯಿಂದ ಒಂದೊಂದು ಹೆಸರನ್ನು ಇಟ್ಟುಕೊಂಡು ಅವ್ರಿಗೇನಾದ್ರು ಆ ದೊಡ್ಡ ಲಿಂಗ ಇದು ದೊಡ್ಡ ದೇವರು ಹಿಂಗ ಅಂತ ಅಲ್ಲದು, ಹಿಂಗದು ಇದು ನಮ್ಮದು ಸಾಹಿತ್ಯ ಅಂತ ಅನ್ನೋದು ಗುರುತಾಗಬೇಕಲ್ಲ. ಮತ್ತೆ ಏನೋ ಒಂದು ಹೆಸರು ಕೊಡದೆ ಗುರುತಾಗಲಿಲ್ಲ ಅನ್ನೋದಕ್ಕೆ ಸ್ಥಾವರಲಿಂಗ ಅಂತ ಹೆಸರು ಇಟ್ಕೊಂಡ್ರೆ ವಿಚಾರ ಆಗುತ್ತಂತ. ಒಂದು ಹೆಸರು ಕೊಟ್ಟಾಗ ಇಷ್ಟ ಇಟ್ಬೋದು. ನೀವು ಸ್ಥಾವರಲಿಂಗಕ್ಕಂತ ಯಾರು ಅದು ಕಣ್ಣಿಗೆ ಕಾಣದೇ ಇರುವಂತ ಅವಸ್ಥೆ ಹೆಸರಂತ ಇಟ್ಕೋಬಹುದು. ಅಂದ್ರೆ ನೀವು ಅದನ್ನ ಯಾಕೆ ಇಟ್ಕೊಳ್ತೀರಪ್ಪ? ಕೂಡಲ ಸಂಘ ಅನುಕೂಲ ಅಲ್ಲೇ ಹೋಗ್ತೀರಿ, ಗುಹೇಶ್ವರ ಅನುಕೂಲ ಅಲ್ಲೇ ಹೋಗ್ತೀರಿ, ಮಲ್ಲಿಕಾರ್ಜುನ ಅನುಕೂಲ ಅಲ್ಲೇ ಹೋಗ್ತೀರಿ. ಇದು ಪರಾತ್ಪರ ವಸ್ತು ಕಣ್ಣಿಗೆ ಕಾಣದೇ ಇರತಕ್ಕಂತ ಈ ಯಂತ್ರವನ್ನ ಏನು ನಡೆಸುವ ಶಕ್ತಿ ಅದಲ್ಲ, ಆ ಶಕ್ತಿಗೆ ಹೆಸರಿನಿಂದ ಸರಿ, ನಾವು ನಿಮ್ಮ ಅಭಿಪ್ರಾಯವನ್ನು ಹೋಗ್ತೇವೆ. ಆದ್ರೆ ಎಲ್ಲಿ ಹಲವು ಪ್ರಭುದೇವರು ಹುಟ್ಟಿದ್ರು ಬೆಳೆದು ಅಲ್ಲಿ ಯೋಗೇಶ್ವರ ದೇವಸ್ಥಾನ ಇರೋದು ನನಗಳಿಗೆ ಆಗೋದಿಲ್ಲ. ಬಸವಣ್ಣನವರು ಎಲ್ಲಿ ವಿದ್ಯಾಭ್ಯಾಸ ಎಲ್ಲಿ ಅಂಕೆ ಆದ್ರು, ಎಲ್ಲಿ ಅವರು ತಮ್ಮ ಬಾಲ್ಯವನ್ನು ಕಳೆದ್ರು, ಅಲ್ಲಿ ಕೂಡಲ ಸಂಗಮ ದೇವ ಅನ್ನುವಂಥ ಒಂದು ದೇವಸ್ಥಾನ ಇಲ್ಲ ಅಂತ ಅಲ್ಲಿಗೆ ಆಗೋದಿಲ್ಲ. ಆಕ ಮಹಾದೇವಿಗೆ ಶ್ರೀಶೈಲಕ್ಕೆ ಇರುವಂತಹ ಸಂಬಂಧವನ್ನು ಅಲ್ಲಿಗೆ ಆಗೋದಿಲ್ಲ. ಯಾವ್ಯಾವ ಶರಣರು ಯಾವ್ಯಾವ ಅಂಕಿತ ನಾಮಗಳಿಗೆ ಇಟ್ಕೊಂಡಾರ ಆಯಾಯ ಊರೊಳಗೆ ಆಯಾಯ ಹೆಸರಿನ ದೇವಸ್ಥಾನಗಳು ಈಗಲೂ ಅದಾವ. ಮಡಿವಾಳ ಮತ್ಸ್ಯದೇವರಾಗಬಹುದು, ನಮ್ಮ ಸಾಹಿತ್ಯ ಗುರುತಾಗಲಿ ಎಂಬುದಕ್ಕ ಅವರು ಅವಸ್ಥೆ ಮೀರಿ ಹೋಗಿದ್ರು. ಅವರು ಸಾಹಿತ್ಯ ಗುರುತಾಗಲಿ ಅಂತ ವಿನಃ ಆದ್ರೆ ಕೂಡಲ ಸಂಗಮ ದೊಡ್ಡ ಅಂತಲ್ಲ. ಕೂಡಲ ಸಂಗಮಕ್ಕೆ ಹೆಸರು ಕೊಡೋದೇ ಈ ವಿರಾಟ್ ಏನ್ ಶಕ್ತಿ ಅದ, ಶಕ್ತಿಗೆ ಅವರು ಕೂಡಲ ಸಂಗಮ ಅಂತ ಕರ್ಕೊಂಡು ಅಂತ ಇಟ್ಕೋಬೇಕು. ಆ ರೀತಿ ನಾವ್ಯಾಕೆ ಇಟ್ಕೋಬೇಕಂತ ಅವ್ರ ಇಟ್ಕೊಂಡಿದ್ರೆ ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು. ಇಲ್ಲಪ್ಪ ನಾನು ಕೂಡಲ ಸಂಗಮ ಅಂತ ಬಳಸ್ತಾ ಇದ್ದು ಅಂತ
ತಾತ್ವಿಕ ಅರ್ಥದಲ್ಲಿ ವಿನಃ ಬಸವಣ್ಣ ಕೂಡಲ ಸಂಗಮ ಕ್ಷೇತ್ರದಲ್ಲಿರುವಂತಹ ವಚನಗಳಿಂದ ಸ್ಪಷ್ಟ ಆಗಿರ್ತದೆ. ಕೂಡಲ ಸಂಗಮ ಅಂದ್ರೆ ಸ್ಥಾವರ ಅನ್ನುವಂಥದ್ದು ಅವ್ರ ವಚನಗಳಿಂದ ಸ್ಪಷ್ಟ ಆಗೈತೆ. ಎಲ್ಲಾ ಶರಣರ ವಚನಗಳಿಂದಲೂ ಸ್ಥಾವರಕ್ಕವರೆಂದು ನಂಬಿದವರ ಅವ್ರ ವಚನಗಳ ಆಶಯವನ್ನು ನಾವು ತಿಳ್ಕೊಂಡ್ರೆ ಅದು ನಾವೇನು ಪರಶಿವ ಅಂತ ಹೇಳ್ತೀವಿ ಅದ್ರ ಬಗ್ಗೆನೇ ಅವ್ರು ಹೇಳಿದ್ರು. ಅದಕ್ಕಲ್ಲಿ ಇಂಥದ್ದು ನಾವು ಬೋಧಕರೆಲ್ಲ ಸ್ಥಾವರ ತಗೊಂಡೋಗಿ ಹಸ್ತೀವಿ ಅನ್ನೋ ಕಾರಣಕ್ಕಾಗಿನೇ ಎಲ್ಲಾ ಶರಣರ ವಚನಗಳ ಅಂಕಿತವನ್ನು ಅಂತಿದ್ದು ಬೇರೆ ರೂಪಕ್ಕೆ ತರುವಂತ ಒಂದು ಪ್ರಯತ್ನ ನಡೆದಿತ್ತು. ಇತಿಹಾಸದಲ್ಲಿ ಲಿಂಗದೇವ ಅನ್ನುವಂತ ಒಂದು ಪ್ರತ್ಯಯವನ್ನು ಬಂದದ್ದೇ ಇದೇ ಕಾರಣಕ್ಕಾಗಿ. ಸ್ಥಾವರ ಕಳೆಯುವ ಜಂಗಮ ಕಳೆಯಲಿಲ್ಲ ಅನ್ನೋ ವಿಚಾರವಾಗಿ ಹೇಳುವಾಗ ಅವರು ಸ್ಥಾವರವನ್ನು ಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ. ಆದ್ರೆ ನಾವು ಹೇಳುವುದು ಕೂಡಲ ಸಂಗಮ ಅಂದ ತಕ್ಷಣನೇ ನಾವು ಮುಳುಗುಂದ ತಾಲೂಕಿನ ಕೂಡಲ ಸಂಗಮಕ್ಕೆ ಚನ್ನಹಳ್ಳಿಗಾಲ ತಾಲೂಕಿನ ಶ್ರೀಶೈಲಕ್ಕೆ ಹಿಂಗ ಹೋಗ್ತೀವಿ. ನಾವು ಈ ತಪ್ಪನ್ನ ಜನರಿಗೆ ಮುಟ್ಟಿಸುವಂತ ಬೋಧಕರು ಈ ತಪ್ಪನ್ನ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಒಂದೇ ಅಂಕಿತ ನಾವು ಹೋಗಿ ಇಷ್ಟು ಲಿಂಗ ಕಲೆ ಕೊಡ್ತದೆ ತನ್ನ ಲಿಂಗಕ್ಕೆ ತಾವು ಹೇಳ್ತಾರೆ. ಅವ್ರು ಬೆಳೆದಿದ್ದೇ ಸ್ಥಾವರದಿಂದ ನಿರಾಕರಕ್ಕೆ ಪೂರ್ವದಲ್ಲಿ ಅವ್ರ ಗಡಿ ಸ್ಥಿತಿ ಮಾತಾಡ್ತೀನಿ. ನಿಮ್ಗ ವಿಚಾರಬೇಕಾಗಿತ್ತು ಅಂತಂದ್ರ ಹಂಗ ಸಿಗದ ಗಮ್ಮತ್ತೀರಿ. ಒಂದಿಷ್ಟು ಸಿಂಗಡಿ ಸಹಾಯ ತಗೊಂಡು ಒಂದಿಷ್ಟೇ ಧೈರ್ಯ ತಂದುಕೊಂಡು ಆಮೇಲೆ ಸಿಂಗಡಿ ಹಂಗ ಅವರು ಕೂಡ ಮೊದಲು ಸಿಂಗಡಿ ಕಟ್ಕೊಂಡ್ರೆ ಮೇಲೆ ಬಂದಿದ್ದಾರೆ, ಆಮೇಲೆ ಸಿಂಗಡಿ ಹೋಗ್ತೀವಿ. ಅಂದರೆ ಈ ಸಾಧಕನಿಗೆ ಮೊದಲು ಸ್ಥಾವರಲಿಂಗಗಳ ಅವಶ್ಯಕತೆ ಇದೆ ಅಂತ ಅರ್ಥ ಆಗ್ತೀವಿ ಮಾತಾಡೋದು ನೋಡಿದ್ರೆ. ಪ್ರಾರಂಭದಲ್ಲಿ ಭಕ್ತಿ ಬೇಕಾದ್ರೆ ಅದು ಸ್ಥಾವರಲಿಂಗಗಳು ಇದ್ದಾಗ ಮಾತ್ರ ಭಕ್ತಿ ಅನ್ನೋದು ಅವ್ಯವಸ್ಥೈತೆ ಅಂತ ನನ್ನ ಶರಣರು ತಮ್ಮ ವಚನಗಳನ್ನ ಇರಬೇಕಾದ್ರೆ ಸ್ಥಾಪಿಸಬೇಕು. ಸ್ಥಾವರಲಿಂಗಗಳನ್ನ ಹೆಸರನ್ನು ಯಾಕೆ ಇಟ್ಕೊಂಡ್ರು? ಮತ್ತೆ ಇನ್ನೊಂದು ಅಂದ್ರೆ ಒಬ್ಬ ಪ್ರತಿರೋಧಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ಗಂಡನ್ನ ನೋಡುವುದು ಬಿಟ್ಟು ಬೇರೆ ನೋಡಬಾರ್ದು ಅನ್ನೋದು ಅರ್ಥ ಏನಂದ್ರೆ ಗಂಡನನ್ನ ನೋಡುವಂತ ಭಾವನೆ ಬೇರೆ, ಪರಪುರುಷರನ್ನ ನೋಡುವಂತ ಭಾವನೆ ಬೇರೆ ಆಗಿರ್ಬೇಕು. ಅವರ ಅಣ್ಣ ತಮ್ಮಂದಿರ ಭಾವನೆಯಿಂದ ನೋಡಿದ್ರೆ ತಪ್ಪಿಲ್ಲ. ಗಂಡನನ್ನ ಮಾತ್ರ ತನ್ನ ಸಮರಸ ತನ್ನ ದೃಷ್ಟಿಯಿಂದ ನೋಡಿದ್ರೆ ಅದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಬೇಡ ಅಂದ್ರೆ ಸ್ಥಾಪನೆ ಮಾಡ್ಕೊಂಡು ಹೋಗ್ರಿ, ಚಲೋ ಅಲ್ಲ. ಯಾಕೆ ಸುಮ್ಮನೆ ಜಗಳ ಬಸವಣ್ಣವರು ಆ ವಚನ ಹೇಳಿದರೆ, ಬಸವಣ್ಣವರು ಇಂಧನ ಜನ್ಮದಲ್ಲಿ ಲಿಂಗವ ಮರ್ಯಾದನಾಗಿ ಇಂಧನ ಸ್ತ್ರೀಯಲ್ಲಿ ಜಂಗಮ ಮರ್ಯಾದನಾಗಿ ಬಹುಬಂಧನ ಬಹುಪಾಶವಾದ ಕಾರಣಗಳನ್ನ ಅಂತ ತಾವು ಹೇಳ್ತಾ ಇದ್ರೆ, ನಿನ್ನೆ ಪರಮ ಪೂಜೆಯಾಗಿರ್ತಕ್ಕಂಥ ಬೇರೆ ಮಠದಪ್ಪ ಹೇಳಿದರು, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಬಸವಣ್ಣನಿಂದಲೇ ಆಗುವ ಅಂತ ಹೇಳಿದರು. ಇಲ್ಲಿ ಇಂಧನ ಜನ್ಮದಲ್ಲಿ ಲಿಂಗನ ಮರ್ಯಾದನಾಗಿ ಅಂತ ಹೇಳಿದಾರಲ್ಲ, ಅದಕ್ಕೆ ಸ್ವಲ್ಪ ಸ್ಪಷ್ಟವಾಗಿ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಪರವಾಗಿ ಈ ಷಟಸ್ಥಲದ ಸ್ಥಳಗಟ್ಟಿನ ವಚನಗಳಲ್ಲಿ ವಿಶೇಷವಾಗಿ ಬಸವಣ್ಣನ ವಚನಗಳನ್ನು ನೋಡುವಾಗ ಹೆಚ್ಚಿನ ವಚನಗಳಲ್ಲಿ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತಗಳು ಬರ್ತಾ ಇರುವುದು. ಷಟಸ್ಥಲದ ವಚನಗಳಲ್ಲಿ ಪೂರ್ವಜನ್ಮವನ್ನ ಪುನರ್ಜನ್ಮವನ್ನ ಶರಣರು ಒಪ್ಪೋದಿಲ್ಲ ನನಗ ಅನಿಸಿದ ಮಟ್ಟಿಗೆ. ಮತ್ತು ಬಹಳಷ್ಟು ಜನ ದಾರ್ಶನಿಕರನ್ನು ಹೇಳಿದ ಬಗ್ಗೆ ಪೂರ್ವಜನ್ಮ ಪುನರ್ಜನ್ಮಗಳೇ ಇಲ್ಲ ಅಂದಾಗ ಕರ್ಮ ಸಿದ್ಧಾಂತನೂ ಇಲ್ಲ. ಕರ್ಮ ಸಿದ್ಧಾಂತವನ್ನು ಯಾವಾಗ ಒಪ್ಕೊಳ್ತೀವಿ ಅವಾಗ ಹುಟ್ಟು ಸಾವು ಅನ್ನೋದು ಪದೇ ಪದೇ ಇದನ್ನು ಅರ್ಥವಂತಹದ್ದೇನೆ. ಅದಕ್ಕೆ ಶರಣರು ಕರ್ಮ ಸಿದ್ಧಾಂತವನ್ನೇ ನಿರಾಕರಿಸಿದ್ರು. ಅದೇ ಇದ್ರು ಇದೇ ಜನ್ಮದಲ್ಲಿನೇ ನಾವೆಲ್ಲ ಪಡಿಬೇಕು, ಎಲ್ಲ ತಿಳಿಬೇಕು, ಎಲ್ಲ ಆಗ್ಬೇಕು. ಅದಕ್ಕೆ ಮೆಲ್ಲ ಮೆಲ್ಲನೆ ಭಕ್ತನಾಗಬೇಕು ಅನ್ನುವಂತ ನೀನು ವಚನ ಚಿಂತನೆ ಮಾಡಿದಲ್ಲ, ಎಷ್ಟು ದಿವಸ ಹಂಗ ಹೋಗೋದಿರಪ್ಪ, ಎಲ್ಲ ಈಗನೇ ಸಾಧಿಸಬೇಕು ಅನ್ನುವಂತ ಚನ್ನಬಸವನ ವಚನವನ್ನ ನಿನ್ನೆ ಬೇರೆ ಮಠ ಶ್ರೀಗಳು ಹೇಳಿದ್ದಾರೆ ಅನ್ನುವಂತ ಅಕ್ಕಮದಿ ತಾಯಿಯವರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 80 ಅದೇ ಯಾಕೆ ಹೇಳಿದ್ರ? ಹೆಚ್ಚಿನ ವಚನಗಳಲ್ಲಿ ಅಕ್ಕಮದಿ ತಾಯಿ
ಹೆಚ್ಚಿನ ವಚನಗಳು ಅದರಿಂದ ಬಹಳಷ್ಟು ವಿಪರೀತವಾಗಿ ಬರುವಂತಹ ಭಾಷೆಯನ್ನು ಮಾಡುವಂತಹ ಮೌಲ್ಯ ಸಂಪಾದನೆ ಕಾಲಕ್ಕೆ ಅವು ಮರುಸೃಷ್ಟಿಯಾದವು. ಆ ಸಂದರ್ಭಕ್ಕೆ ಬರೆಯುವಾಗ ಅವುಗಳನ್ನು ಹೊಂದಿಸಿ ಬರುವಂತಹ ಪ್ರಕ್ಷಿಪ್ತ ವಚನಗಳು ಅನ್ನುವಂಥ ರೀತಿಯೊಳಗೆ ನೋಡುವುದು. ಅದಕ್ಕೆ ಅಲ್ಲೆಲ್ಲ ಸಿಗುವಂತ ಒಂದೆರಡು ವಚನಗಳನ್ನು ಹಿಡ್ಕೊಂಡು ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತಕ್ಕೆ ಹೋಗಲಿಕ್ಕೂ ಹೆಚ್ಚಿನ ವಚನಗಳು ಎದುರು ಬಗ್ಗೆ ನಾವು ಒಟ್ಟಿನಲ್ಲಿ ಸರಳ ಸಾಹಿತ್ಯ ಕರ್ಮ ಸಿದ್ಧಾಂತವು ದಯಮಾಡಿ ಶಾಂತತೆಯಿಂದ ಚರ್ಚೆ ಮಾಡಬೇಕಾಗಿ ಪೂಜ್ಯರ ಅಪ್ಪಣೆ. ನಾವು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನೋಡ್ರಿ ಹೇಳಿದ್ರು ಬಸವಣ್ಣವರಿಂದಲೇ ಹುಟ್ಟು ಮಾಡಿದ್ರೆ ಚೀಟಿ ಬರ್ಲಿಕ್ಕೆ ಚೀಟಿ ಮಾಡಿಬಿಟ್ಟಿರಲ್ಲ ಬಟ್ ಬಟ್ ಚರ್ಚೆ ಮಾಡ್ತಾರೆ ಚೀಟಿ ಪಟ್ಟ ವಚನಗಳು ಯಾವ ಪ್ರಕ್ಷಿಪ್ತ ಯಾವ ಪ್ರಕ್ಷಿಪ್ತ ಸಂಶೋಧನಕಾರ ಹೇಳಿದ್ದಾರೆ ನಿಜ. ಆದ್ರೆ ಇವು ಪ್ರಕ್ಷಿಪ್ತ ಅಂತ ಆಗ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವರು ಪ್ರಕ್ಷಿಪ್ತ ಅಂತೂ ಅನ್ಬೋದಾಗುತ್ತೆ. ಆದ್ರೆ ಬಸವಣ್ಣವರಿಂದ ಲಿಂಗ ಬಂತು ಅನ್ನೋದು ಬಹಳ ತಪ್ಪು. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಲಿಂಗವ ಮಲಿದನಾಗಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅವ್ರಿಗಿಂತ ಹಿಂದೆ ಲಿಂಗ ಇತ್ತು ಅಂತಾನೆ ಅರ್ಥ. ಮತ್ತೆ ಅದು ಅಷ್ಟೇ ಅಲ್ಲ, ಅವರು ಮೊದಲು ಬ್ರಾಹ್ಮಣ ಮಣಿತರಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವರು ಗುರುಗಳಿಂದ ನಿಮಿತ್ತಿ ತಗೊಂಡಿರೋ ಅನ್ನೋದು ಸ್ಪಷ್ಟವಾಗಿ ಎಲ್ಲರೂ ಸಂಶೋಧಕರು ಹೇಳಿದ್ದಾರೆ. ಬಸವಣ್ಣನಲ್ಲಿ ಬಂತು ಅಂತ ಮತ್ತೆ ಇನ್ನೊಂದು ಕೆಲವರು ಹೇಳ್ತಾರೆ ಬಸವ ತತ್ವ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಬಹಳ ತಪ್ಪು. ಯಾಕಂತ ಕೇಳಿದ್ರೆ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಎಲ್ಲಾ ಶರಣರು ವೀರಶೈವ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ. ಬಸವ ತತ್ವ ಅಂದ್ರೆ ಆಮೇಲೆ ಕೆಲವರು ಅಲ್ಲಮ ತತ್ವ ಅಂತಾರೆ, ಕೆಲವರು ಅಕ್ಕಮಾರಿ ತತ್ವ ಅಂತಾರೆ, ಕೆಲವರು ಸಿದ್ದರಾಮ ತತ್ವ ಅಂತಾರೆ. ಎಷ್ಟು ಶರಣರು ಎಲ್ಲ ತತ್ವಗಳು ಬೇರೆ ಬೇರೆ ಆಗಬೇಕಾಗುತ್ತೆ. ಆಗಲ್ಲ, ಎಲ್ಲಾ ತತ್ವಗಳು ವೀರಶೈವ ತತ್ವ ಸಿದ್ಧಾಂತಗಳೇ ಇದಾವೆ ಅನ್ನೋದನ್ನ ದಯಮಾಡಿ ಅದೇನೇ ಇರಲಿ, ಒಂದು ವಿನಂತಿ ಅಂದ್ರೆ ಅದು ಯಾವಾಗಲೂ ಚರ್ಚಾಸ್ಪದವಾಗಿರುವಂತಹ ವಿಷಯ. ಯಾರಿಂದ ಲಿಂಗ ಹುಟ್ಟು ಏನಾದ್ರು ಎಂದು ಅನ್ನುವಂಥದ್ದು. ಮತ್ತೆ ಸಾವಯವಿಗಳ ಬಗ್ಗೆ ಹರಪ್ಪ ಮತ್ತು ಬೆಂಗಳೂರ ಕಾಲದಿಂದಲೂ ಲಿಂಗಗಳು ಅದಾವು ಹಾಗೆ ಹೀಗೆ ಅನ್ನುವಂಥ ಇತ್ತೀಚಿನ ಸಂಶೋಧನೆಗಳು ಇರುವಂತದ್ದು. ಆದ್ರೆ ಶೈವ ಧರ್ಮಗಳು ಅಥವಾ ವೀರಶೈವ ಧರ್ಮ, ವೀರಶೈವ ಅನ್ನೋದು ಎಲ್ಲಿಂದ ಬಂತು, ಯಾವಾಗಿಂದ ಬಂತು, ಎಲ್ಲಿಂದ ಇದ್ರೊಳಗ ಅದು ಆಯ್ತು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಾವ. ಆದ್ರೆ ಒಂದದ, ನಾವು ನೀವೆಲ್ಲ ಜನಸಾಮಾನ್ಯರು ಒಂದು ನಮ್ಮ ಆತ್ಮ ನಿರೀಕ್ಷೆಯಿಂದ ಒಂದು ಪ್ರಶ್ನೆಯನ್ನ ಸಾಮಾನ್ಯವಾಗಿ ಮಾಡಬಹುದು. ಭಾರತದ ಜನಗಣತಿಯ ಕಾಲಕ್ಕೆ ನಮ್ಮಲ್ಲಿ ಹಳ್ಳಿಯವರಿಗೆ ನಾವು ಯಾರು ಹೇಳಿಕೊಟ್ಟಿಲ್ಲ, ಯಾರು ಕಲಿಸಿಲ್ಲ. ನೀವು ಯಾರು ಅಂತ ಕೇಳಿದ ತಕ್ಷಣ ನಾವು ಹೇಳುವಂತ ಒಂದೇ ಒಂದು ಶಬ್ದ, ನಾವು ಲಿಂಗಾಯತರು ಅಂತ. ಇಡೀ ಜನಸಮುದಾಯವನ್ನು ಕೇಳಿದಾಗ ಬರುವಂತ ಪ್ರಶ್ನೆ ಇದೆ. ಅವಾಗ ಅದನ್ನ ಒಂದು ಪ್ರತ್ಯೇಕವಾಗಿ ಇಲ್ಲ ಲಿಂಗಾಯತರು ಅಂದ್ರೆ ನೀವು ಎದ್ರೊಳಗೆ ಬರ್ತೀರಿ. ಅದರಿಂದ ನಾವು ಬಹುಸಂಖ್ಯಾತ ಹಿಂದೂಸ್ತಾನ ಅನ್ನುವಂಥದ್ದು ಗಾಂಧೀಜಿಯವರ ಕಾಲಕ್ಕೆ ಬಹಳ ಪ್ರಚಲಿತ ಕಾರಣಕ್ಕೆ ಹಿಂದೂ ಲಿಂಗಾಯತ ಅನ್ನೋ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾ ಹೋಗ್ಬೋದು ಒಂದು ವಾದ. ಆದ್ರೆ ಅವ್ರು ಯಾರಲ್ಲಿ ಇರದೇ ಇರುವಂತಹ ಒಂದು ಈ ಶಬ್ದ ನಮ್ಮ ಹಿರಿಯರಿಗೆ ಆದ ಅವಮಾನದಿಂದ ಅದನ್ನು ನಾವು ಬಹಳ ಪ್ರಾಚೀನ ಕಾಲಕ್ಕೆ ಒಯ್ಯಬೇಕು ಅನ್ನುವಂಥ ಪ್ರಯತ್ನ ಅದು ನಡೀತು ಅನ್ನುವಂಥದ್ದನ್ನ ನಿನ್ನೆ ಬಿಲಿಮಠ ಶ್ರೀಗಳು ಹೇಳಿದ್ದಾರೆ. ವೀರಶೈವ ಅನ್ನೋದು ಬಹಳ ಹಿಂದಿತ್ತು ಅಂತ ನಾವು ಹೇಳಿದ್ರೆ ಕಾರಣ ಏನು ಅಂದ್ರೆ ಆಗಿನ ಕಾಲಮಾನದ ಸ್ಥಿತಿಗಳಿಗೆ ನಾನು ಹಿಂದೆ ಇದ್ದೆ ಅಂತ ಹೇಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಅಸ್ತಿತ್ವ ನಾಶ ಆಗಿ ಹೋಗ್ತಿತ್ತು. ನಮ್ಮನ್ನ ಶೂದ್ರರನ್ನು ಕಾಣ್ತಿದ್ರು, ಯಾರು ಒಳ ತಗೋತಿರ್ಲಿಲ್ಲ, ಯಾರು ನಮ್ಮನ್ನು ಮುಗಿಸ್ಕೊಳ್ತಿರ್ಲಿಲ್ಲ, ಲಿಂಗ ಪೂಜೆ ಮಾಡೋದಕ್ಕೆ ನಮ್ಗೆ ಹಕ್ಕುಗಳಿರ್ಲಿಲ್ಲ. ಇಂಥ ಒಂದು ಅಪಮಾನವನ್ನ ನನ್ನ ಸಮಾಜ ಅನುಭವಿಸಬಾರದು ಅಂತ ಹೇಳಿ ಸಮಗ್ರವಾಗಿ ಎಲ್ಲ ಹಿರಿಯರು ಕೂಡಿಕೊಂಡು ಮಾಡಿದಂತ ಒಂದು ಪ್ರಯತ್ನ ಅದು ಬಹಳ ದೂರಕ್ಕೆ ಒಯ್ದಂತ ವೀರಶೈವ.
ಇದು ಅಂತೇಳಿ ಇಲ್ಲಿ ಬೆಳ್ಳಿಮಠದ ಶ್ರೀಗಳು ಸ್ಪಷ್ಟಪಡಿಸಿರುವಂತಹದ್ದನ್ನು ನೋಡ್ತೇವೆ. ಕಾರಣ ಇಷ್ಟೇ, ಅದೇನೇ ಇರಲಿ ವೀರಶೈವ ಲಿಂಗಾಯತ ಅದು ಬಹಳ ಮಹತ್ವದ ಚರ್ಚೆ. ಬಸವನಿಂದ ನೀಗಿತ್ತು ಇಲ್ಲ ಅನ್ನುವಂಥದ್ದು ಜಗದ್ಗುರು ಮಹಾಸಂಜೀವರು ಹೇಳುವ ಹಾಗೆ ಇದು ನಮ್ಮ ಚಿಂತನೆಗೆ ಬಿಟ್ಟುಕೊಟ್ಟಿರುವಂತಹ ವಿಷಯ. ನಾವು ಯಾವುದನ್ನು ಒಪ್ಪಿಕೊಳ್ತೀವಿ ಅದನ್ನು ನೇಡುವಂಥದ್ದು ವೈಯಕ್ತಿಕ ಅಭಿಪ್ರಾಯಗಳ ಇದೆ ಇರುವಂಥದ್ದು. ಅದು ನಿಮ್ಮ ವಿಚಾರಕ್ಕೆ ಧ್ಯಾನ ಇರುತ್ತದೆ, ಆ ರೀತಿಯನ್ನು ಸ್ವೀಕರಿಸಬೇಕಾಗಿ ನೀವು ಬಂದಿರಲ್ಲ. ಎಲ್ಲಾ ಶರಣರು ಶಿವಾಗಮಗಳಲ್ಲಿ ಇರ್ತಕ್ಕಂಥ ವೀರಶೈವ ಸಿದ್ಧಾಂತವನ್ನ ಉದಾಹರಣೆ ವಚನ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲ ಅಂತಿರಲ್ಲ, ಅದು ಶರಣ ಸಾಹಿತ್ಯದಿಂದ ವೀರಶೈವ ಪರಂಪರೆಗಳ ಲಿಂಗಾಯತವನ್ನ ವೀರಶೈವಕ್ಕೆ ಆರೋಪ ಮಾಡಲಾಯಿತು. ಲಿಂಗಾಯತವನ್ನ ವೀರಶೈವಕ್ಕೆ ಆರೋಪ ಮಾಡಲಾಯಿತು. ನೋಡ್ರಿ, ಲಿಂಗಾಯತ ಬೇರೆಲ್ಲ, ವೀರಶೈವ ಬೇರೆಲ್ಲ. ಅದು ಈಗ ಸಾಮಾನ್ಯರು ಮಾತಾಡ್ಬೇಕಾದ್ರೆ ಊಟ ಆಗ್ತದೆ ಅಂತ ಕೇಳ್ತಾರೆ, ಪ್ರಸಾದ ಆಗ್ತದೆ ಅಂತ ಕೇಳಾಗಿಲ್ಲ. ಯಾಕಂದ್ರೆ ಸಾಮಾನ್ಯ ಜನರು ಊಟ ನಾವು ಲಿಂಗಾಯತ ಅಲ್ಲ ಅರ್ಥ ಆಗೋದ್ರಾಗ ಕೇಳೋದು ಶುರು ಊಟ ದಯವಿಟ್ಟು ಎಲ್ಲರಿಗೂ ವಿನಂತಿ, ನಾನು ಹೇಳೋದನ್ನ ಬಿಡೋದು ವಿನಂತಿ ಏನು ಅಂದ್ರೆ, ಇಲ್ಲಿ ಬಂದಿರೋದು ಷಡಸ್ತ್ರ ಸಿದ್ಧಾಂತವನ್ನ ನಾವು ಅಭ್ಯಾಸ ಮಾಡಕ್ಕೆ, ಉಳಿದದ್ದು ಸ್ಥಾಪನಾ ನಾವು ಸಾಧನೆಗೆ ಬೇಕಾದಂತಹ ಸಲಕರಣೆಗಳನ್ನ ಅವರಿಗೆ ಅವರು ತುಂಬಾ ಚೆನ್ನಾಗಿ ಅಳವಡಿಸಿದ್ದಾರೆ. ಅದನ್ನ ನಾವು ಒಂದು ಸಾಧನೆ ಮಾಡೋಣ. ಇವು ಏನ್ ಇತಿಹಾಸದವು, ಇತಿಹಾಸನ ಸಂಶೋಧನೆ ಬಿಡೋಣ, ವೇದಗಳನ್ನು ಸಂಶೋಧನೆ ಬಿಡೋಣ, ವಚನಗಳು ಬರ್ತಕ್ಕಂಥ ತೊಂದರೆಗಳನ್ನು ಸಂಶೋಧನೆ ಬಿಡೋಣ. ಅವೆಲ್ಲ ಸಂಶೋಧನೆ ನಡೆದಿದ್ದರಿಂದ ಅದು ಸ್ಥಳ ಹತ್ತಿಲಿನ, ಜಾಗರಣೆ ಹತ್ತಿಲಿನ, ಅದು ಹಂಗ ಹೊಂಟಿದೆ. ನಾವೆಲ್ಲ ಈ ತರ್ಕದಲ್ಲೇ ಇವತ್ತು ಈ ಸಮಾಜ ಮುಚ್ಚಿ ಹೋಗ್ತಾ ಇದೆ. ನಾವು ಅದನ್ನ ಇನ್ನೂ ನಾವು ಮುಚ್ಕೊಂಡು ಹೋದ್ವಿ ಅಂದ್ರೆ ಹೋಗೇ ಬಿಡುತ್ತೆ ಬಹಳ ಚಲೋ. ನಾವೆಲ್ಲ ಕೂಡ ಮುಚ್ಚಿಬಿಡೋಣ. ನಮಗೆ ನಮ್ಮಂತಿದ್ರೆ ಆ ಕಡೆ ಹೋಗೋದು ಬೇಡ. ಅದ ಷಡಸ್ತ್ರ ಸಿದ್ಧಾಂತ ಏನಂದ್ರೆ ಆಚರಣೆ ಮಾಡೋ ಸಲುವಾಗಿ ಬಹಳಷ್ಟು ವಿಚಾರಗಳನ್ನ ಎಲ್ಲರೂ ಹೇಳಿದ್ದಾರೆ ಮೊದಲಿಂದ ಇತ್ತಂದ್ರೆ. ಆ ಆಚರಣೆ ನಮಗೆ ಬೇಕಾಗಿದೆ. ಅದನ್ನ ನಾವು ದಿವಸ ಬೆಳಿಗ್ಗೆ ಯಾಕೆ ನಾವು ಪೂಜೆ ಮಾಡ್ತೀವಿ, ನಮ್ಮದನ್ನೇ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಇವತ್ತೇ ನಾವು ನೋಡ್ಕೊಂಡಿವಿ ಅಂತಂದ್ರೆ ನಾವ್ ಏನ್ ಗೊತ್ತಾಗ್ತದೆ. ಇವತ್ತು ಏನಾಗಿದೆ, ಶಬ್ದ ಪರಂಪರೆ ಬಹಳ ಆಗಿದ್ವಿ ನಾವೆಲ್ಲ. ಒಟ್ಟು ಶಬ್ದದ ಕೂಡ ಕುಸ್ತಿ ಆಡ್ಕೊಂಡು ಬಿಟ್ಟಿದ್ವಿ ನಾವು. ಆ ಧರ್ಮದ ಕೂಡ, ಆಚರಣೆ ಕೂಡ, ಲಿಂಗದ ಕೂಡ ಕುಸ್ತಿ ಆಡೋದು ಹೋಗ್ಬಿಟ್ಟಿದೆ ಎಲ್ಲ ಒಟ್ಟು. ಅದಕ್ಕೋಸ್ಕರ ಸ್ವಲ್ಪ ಲಿಂಗದ ಕೂಡ ಕುಸ್ತಿ ಆಡೋಣ, ನಮ್ಮ ಮನಸ್ಸು ಕೂಡ ಒಟ್ಟು. ಯಾಕಂದ್ರೆ ಹೊಲನ ಸ್ವಚ್ಛ ಮಾಡಿ ಅದಕ್ಕೆ ಚಲೋ ಬೀಜ ಬಿತ್ತಿ ಅದಕ್ಕೆ ಗೊಬ್ಬರ ಕೊಟ್ಟು ಎಲ್ಲ ಕೊಟ್ಟಾಗ ಮಾತ್ರ ಅದು ಫಲ ಚಲೋ ಕೊಡ್ತದ. ನಾವ್ ಗೊಬ್ಬರ ಬಿತ್ತೋದು, ಹೊಲ ಉತ್ಕೊಳ್ಳೋದು ಕೆಲಸ ಮಾಡಕತ್ತೀವಿ ನಾವು. ಈಗ ಅದ್ರಾಗ ಮತ್ತೆ ನಾವು ಕಳೆ ಹುಟ್ಟಿಸೋ ಕುತ್ಕೊಂಡ್ರೆ ನಾವೆಲ್ಲ ಓಡ್ಕೊಳ್ಳೋದು ಹೋಗ್ಬಿಟ್ಟು ನಾವು. ಅದಕ್ಕೆ ನಾನು ಎಲ್ಲ ಸಾಧಕರಲ್ಲಿ ಎಲ್ಲ ವಿನಂತಿ ಏನಂದ್ರೆ, ಬೆಳಗ್ಗೆ ನಾವು ಏನದ ಅಂತ ಹೇಳಿದ್ರೆ ನಾವು ಧರ್ಮದ ಆಚರಣೆ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗೋಣ. ಮುಸ್ಲಿಮರು ಎಷ್ಟು ಕಾಲ ಬಂದ್ರು, ಎಂತ ಕಾಲ ಬಂದ್ರು, ಇವತ್ತು ಅಲ್ಲ ಹೋದ್ರು ಅಂತ ಕೇಳ್ತಾರೆ. ನಾವು ಅದಕ್ಕೂ ಪ್ರಶ್ನೆ ಹಾಕೊಂಡು ಹೋಗ್ತೀವಿ. ಹಂಗೆ ಅಲ್ಲಿ ನೋ ಪ್ರಶ್ನೆ ಅಂತಾರ. ಮಾಡೋದು ಮಾಸ್ಟರ್ ಬರ್ತಾರ. ರಾಷ್ಟ್ರ ಬೇಕಾದಲ್ಲ, ಎಂತ ರಾಷ್ಟ್ರಪತಿ ಇರಲಿ, ಬೇಕಾದಲ್ಲಿ ಈ ಹಬ್ಬ ಇದೀಗ ಹಬ್ಬಕ್ಕೆ 1 ಗಂಟೆ ಆತಂತಂದ್ರೆ ನಾನು VC ಹತ್ರ ಹೋಗಿದ್ದೆ. ಕರ್ನಾಟಕ ವಿಶ್ವವಿದ್ಯಾಲಯದಾಗ VC ಇದ್ದಾಗ ಈ ಕಾಲೇಜಿಂದ ನಾನು ಈ ಕಾಲೇಜ್ 10 ಲಕ್ಷ ರೂಪಾಯಿ ತುಂಬಬೇಕಾಗಿತ್ತು. ಲಾಸ್ಟ್ 10 ಲಕ್ಷ ರೂಪಾಯಿ ತುಂಬಬೇಕಾಗಿತ್ತು. ಕಂತು ಕೊಟ್ಟಿದ್ರು, ಹೋಗಿದ್ದೆ. ಇದೇ ರೋಜಾ ಇತ್ತು. ಇದೇ ರೋಜಾ ಇದ್ದಾಗ ನಾನು ಹೋದಾಗ 5 ನಿಮಿಷ ನನಗೆ ಟೈಮ್ ಕೊಟ್ಟ. 5 ನಿಮಿಷ ಟೈಮ್ ಕೊಟ್ಟ. ಚೇಂಬರ್ಗೆ ಹೋದ, 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟೆ. ಬಹಳ ಚಲೋ ಸರ ಸಾಕಾರ ಕೊಡ್ತೀನಿ ಅಂತ ಹೇಳಿದೆ. ರೋಜಾ ಇದಕ್ಕೆ ಹೋಗ್ತದೆ. ತಕ್ಷಣ ನನಗಿಂತ ಒಂದು ಎದ್ದೆ ಬಿಟ್ಟ. ಎದ್ದು ರೋಜಾಕ್ಕೆ ಹೋದ್ರು. ಈ ಆಚರಣೆ ನಮ್ಮಲ್ಲಿ ಇಲ್ಲ. ಬರೀ ತರ್ಕದಾಗ ಹೊಂಟೀವಿ ನಾವು, ಶಬ್ದ ಪ್ರಮಾಣವಾಗಿ ನಾವು ಅಲ್ಲಿ ಇಲ್ಲಿ ಹುಡುಕಾಡ್ಕೊತ ಹೊಂಟೀವಿ ಹೊರತು ನಮ್ಮಲ್ಲಿ ಹೊರತು ಹುಡುಕಾಡೋದು ಹೊಂಟೀವಿ ನಾವು. ಅದಕ್ಕೆ ಸ್ವಲ್ಪ ನಾವು ಎಲ್ಲಾ ಸಾಧಕರು, ಎಲ್ಲಾ ಪೂಜರು ನಾವು ಆ ಕಡೆ ಲಕ್ಷ್ಯ ಕೊಟ್ಟು ಅಂದ್ರೆ ಅದು ತಾನೇ ಶಮನ ಆಗ್ತಕ್ಕಂಥ, ವ್ಯವಸ್ಥಿತವಾಗಿ ಬರ್ತಕ್ಕಂಥ ಕೆಲಸ ಬರ್ತದೆ. ಮತ್ತು ನಮ್ಮನೆ ಶಕ್ತಿ ಬರ್ಬೋದು. ಆಮೇಲೆ ನಂತರ ಒಂದು ಶಕ್ತಿ ಬರ್ತದೆ. ಉಳಿದವ್ರ ಜಗಳಾಡಕ ಬರೋದು. ವೇದ ಆಗಮ ವಚನದಾಗ ಏನೇನು ಬರೋದ, ಆಗಮದಾಗ ಏನೇನು ಅಂದ್ರೆ ಜಗಳಾಡಕ ಸಂಶೋಧಕ ತಂದಿರ್ತಾರೆ ನಾವು. ಆದ್ರೆ ನಮ್ಮದೇನಾದ್ರೂ ಷಡಸ್ತ್ರ ಆಚರಣೆ ಬೇಕಾಗಿದೆ ನಮ್ಗೆ. ಅದಕ್ಕೆ ಸ್ವಲ್ಪ ಆ ಕಡೆ ಲಕ್ಷ್ಯ ಕೊಡ್ರಿ. ನಮ್ಮ ಸಲುವಾಗಿ ಒಂದು ಷಡಸ್ತ್ರವನ್ನು ಆಚರಣೆ ಕೊಡ್ರಿ ಅಂತೇಳಿ ಎಲ್ಲಾ ಸಾಧಕರು ಸಿಕ್ಬೇಕು. ಹೊರತು ತರ್ಕಕ್ಕೆ ಯಾರು ಕೊಡಬೇಡ. ಆ ತರ್ಕಕ್ಕೆ ಹೋಗಿ ಯಾವ ಧರ್ಮ ಉಳಿದಿಲ್ಲ, ನಾವು ಉಳಿದಿಲ್ಲ, ನಮ್ಮ ಮನಸ್ಸು ಉಳಿದಿಲ್ಲ, ನಮ್ಮ ಮಠ ಉಳಿದಿಲ್ಲ. ಇದು ಸ್ವಲ್ಪ ನಾವು ದೇವರ ಕೆಲಸ ಮಾಡೋಣ.